ರಾಮ ಸುತ್ಕಾಮನೂತನಾಮ ಜಯ ಕಾಮ ಕ್ಷಾಮರ ಪರೋಧಾಮ ಭೀಮ ಪರಸೀಮ ಕಾಮಹರ ನೇಮ ಪರನಾಮ ಸುಪ್ರೇಮ ಲಂಕಾದಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾದಿಪಾಲನ ದೇವ ರಾವಣ ಲೋಕೈಕ ವೀರ ಮುಖ ಸಮ್ರಾಟ ದೇವ ರಾವಣ ಲೋಕೈಕ ವೀರ ಲೋಕಾದಿ ಸನ್ನುತ ಲೋಕಾದಿ ಸೇವಿತ ಲೋಕಾದಿ ಸನ್ನುತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಣ ರಾವಣ ದೇವ ಕಬೀರ ಲಂಕಾದಿ ಪಾಲನೆ ದೇವ ರಾವಣ ಲೋಕೈಕ ವೀರ ರಾವಣ ಸಾರ್ವಭೌಮಕ್ಕೆ ಜೈ ಪರ ಬಹುಪರ ಜೈ ಪರ ರಹಸ್ತ ಜಯಚಂದ್ರ ಗಲಿದೆ ಇಂತು ಸುರಲೋಕಮಂ ಘನದಿ ಚೌರ್ಯ ಸಾಹಸದೆ ವರಧೀರ ಪ್ರತಾಪಮಂ ಸರಿಸಾಟಿಯೇ ಘನಬಹುಲಸ್ಯ ವಂಶಕುಲದಿಲಕ ಲಂಕೇಶ್ವರನಾಗಿರ್ತ ನಾಮರವೇ ಭೂಜಗದಿ ಪರಶಿವನ ವರಬಲದಿ ಶೌರ್ಯ ಸಾಹಸದೇ ರಹಸ್ತ ಜಯಚಂದ್ರ ವಿಜಯ ಗಜವ ನರಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾ ಪೂರಿತಂ ಪ್ರತಿಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಹಸ್ತ ಕುಮಾರ ಪ್ರಭಾ ಪೂರಿತಂ ಪ್ರತಿಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸುತ ಸದಾ ಶಿವನ ಶುಭ ವಿಭೂತಿ ವಿಲಸುತ ಯಶ ಭಾಗ್ಯ ತವ ವಶ ಲಬ್ಧ ವಿಜಯೇ ಗಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ರಾಷ್ಟ್ರ ಜಯಚಂದ್ರ ವಿಜಯ ವಧುವ ಕೊರ ಬಿಡಿದು ನಡೆದು ದಶ ದಿಶ ಗೆಲಿದು ನಲಿದೆ ವಿಜಯ ವಧುವ ಕೊರ ಬಿಡಿದು ನಡೆದು ದಶ ದಿಶ ಗೆಲಿದು ನಲಿದೆ ಅಖಿಲ ಲೋಕ ಸರಿ ಸಮಾನ ರಹಿತ ರಹಸ್ತ ಅಖಿಲ ಲೋಕ ಸರಿ ಸಮೋಲ ರಹಿತ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ 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 ವಿಜಯೇ ಗಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಅಖಂಡ ಅವ
ಅವನಿ ಮಂಡಲ ಭೂಮಂಡಲದೊಳಗೆ ಗಂಡುಗಲಿಗಳ ಗಂಡನೆನಿಸಿ ಪ್ರಚಂಡರಾದವರ ಪುಂಡ ನಡಗಿಸಿ ವಿಶ್ವದೋಳ್ಳ ಸರಾಂಕಿತ ಅಪ್ರತಿಮ ವೀರರು ಪೌಲಸ್ಯ ಬ್ರಹ್ಮನ ಮೊಮ್ಮಗ ವಿಶ್ವವಸುವಿನ ಸುಪುತ್ರ ಕೈಕಸಾದೇವಿಯ ಗರ್ಭ ಸಂಜಾತ ವಿಶ್ವದೋಳ್ಳ ಸರಾಂಕಿತ ಅಪ್ರತಿಮ ವೀರ ನಿಲ್ಲಿಸಿ ಆ ಹಣಕಾವತಿ ನಗರವನ್ನೇ ಅಡಗಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ದಕ್ಷಿಣೇಶ್ವರನೆಂದು ಬಿರುದಾಂಕಿತನಾದ ತ್ರಿಭುವನ ಭೀಕರ ಭಯಂಕರ ಈ ಪ್ರಚಂಡ ರಾವಣ ಆಳ್ವಿಕೆಯಲ್ಲಿ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ದೇವತೆಗಳು ನವಗ್ರಹಗಳು ಪ್ರಜೆಗಳೆಲ್ಲರೂ ನನ್ನ ಆಜ್ಞಾನುಸಾರವಾಗಿ ಅವರವರ ಕಾರ್ಯದಲ್ಲಿ ನಿರತರಾಗಿರು. ಎಲ್ಲವನ್ನು ವಿಷಾದವಾಗಿ ತಿಳಿಸು ಪ್ರಹಸ್ತ. ಜಯಚಂದ್ರ ದೈತ್ಯೇಂದ್ರ ಪ್ರಹಸ್ತ ದೈತ್ಯೇಂದ್ರ ನಾನಿತು ಪರರಾಜದ ಪರಿಯ ದೈತ್ಯೇಂದ್ರ ನಾನಿತು ದೈತ್ಯೇಂದ್ರ ಪ್ರಹಸ್ತ ದೈತ್ಯೇಂದ್ರ ನಾನಿತು ಪರರಾಜದ ಪರಿಯ ದೈತ್ಯೇಂದ್ರ ನಾನಿತು ದೈತ್ಯೇಂದ್ರ ಪ್ರಹಸ್ತ ಮೂರು ಲೋಕದ ನಿಮ್ಮ ಕೀರ್ತಿಯೋ ಮೂರು ಲೋಕದ ನಿಮ್ಮ ಕೀರ್ತಿಯೋ ಪಾರವಾಗಿಹುದು ತೆರೆ ನೀರಿನಾಗಿ ತೂಗುವುದು ದೈತ್ಯೇಂದ್ರ ಪ್ರಹಸ್ತ ತೆರೆ ನೀರಿನಾಗಿ ತೂಗುವುದು ದೈತ್ಯೇಂದ್ರ ನಾನಿತು ವಿಭೋಗ ಭಾಗ್ಯದೊಳಗೆ ದೈತ್ಯೇಂದ್ರ ನಾನಿತು ವರರಾಜದ ಪರಿಯ ಮಿತೇಂದ್ರ ನಾನಿತು ದೈತ್ಯೇಂದ್ರ ಪ್ರಹಸ್ತ ಮೂರು ಲೋಕಗಳಲ್ಲಿ ದೇವದಾನವರೆಲ್ಲರೂ ನಿನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡ ಗಡಗಡನೆ ನುಡಿಸುತ್ತಿರುವುದು ದೈತ್ಯೇಂದ್ರ. ಅದು ಅಲ್ಲದೆ ನಿಮ್ಮ ಕೀರ್ತಿಯು ಮೂರು ಲೋಕದಲ್ಲಿ ಹೊಗಳುತ್ತಿರುವುದು ದೈತ್ಯೇಂದ್ರ. ಪ್ರಹಸ್ತ ದೈತ್ಯೇಂದ್ರ ಬಾಬು ಪ್ರಹಸ್ತ ನಿಮ್ಮಂತಹ ಪ್ರತಾಪಶಾಲಿಗಳಾದ ಸಚಿವ ಶ್ರೇಷ್ಠರು ಕುಮಾರ ಇಂದ್ರಜಿತ್ ಅಗ್ರಜ ತಂದೆ ನಾನು ಕುಮಾರ! ದೇವೇಂದ್ರನನ್ನು ಜಯಿಸಿದಾಗಿನಿಂದಲೂ ದೇವತೆಗಳು ಅಷ್ಟದಿಕ್ಪಾಲಕರಾದಿಯಾಗಿ ನಮಗೆ ವಿಧೇಯರಾಗಿ ವರ್ತಿಸಿರುವರು. ಅಷ್ಟೇ ಅಲ್ಲದೆ ನಿನ್ನ ಕೀರ್ತಿ ಧ್ವಜ ಪತಾಕೆಯು ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ತಡೆ ಇಲ್ಲದೆ ಹಾರಾಡುತ್ತಿರುವುದು. ಅಂದರೆ ವರುಣನು ಅಡುಗೆ ಮಾಡುತ್ತಿರುವನು. ಬಾಬು ಕುಮಾರ ಅಗ್ರಜ ನೀನು ಪರಶುವನನ್ನು ಮೆಚ್ಚಿಸಿ ಪರಮಶಿವ ಭಕ್ತ ದುರಂಧರನೆನಿಸಿದ ನಿನ್ನ ಕೀರ್ತಿಯು ಎಲ್ಲೆಲ್ಲಿ ಹರಡಿರುವುದು ಅಗ್ರಜ. ಬಾಬು ವಿಭೀಷಣ ದೈತ್ಯೇಂದ್ರ ಪ್ರಹಸ್ತ ಬ್ರಹ್ಮನು ಪಂಚಾಂಗ ಅದು ಅಲ್ಲದೆ ವಾಯುವು ನಿನ್ನ ಅರಮನೆಯ ಕಸವನ್ನು ಗುಡಿಸುತ್ತಿರುವುದು. ಇಂದ್ರನು ಸಮೃಷ್ಟಿಯಿಂದ ಮಳೆಯನ್ನು ಭರಿಸುತ್ತಿರುವನು. ಬಾಬು ಬಾಬು ಪ್ರಹಸ್ತ ನಿಮ್ಮಂತಹ ಪ್ರತಾಪಶಾಲಿಗಳು ನನ್ನ ಆಸ್ಥಾನದಲ್ಲಿರುವಾಗ ವಿಜಯಲಕ್ಷ್ಮಿಯು ಸದಾ ನಮ್ಮ ಕರಗತವಾಗುವಲು ಆಶ್ಚರ್ಯವೇನು. ಕುಮಾರ ಇಂದ್ರಜಿತ್ತು ಸಚಿವ ಶ್ರೇಷ್ಠನಾದವ ಪ್ರಹಸ್ತ ಮಾವನಾದ ಮಾರೀಚ ವಿಭೀಷಣ ನಿಮ್ಮೆಲ್ಲರೂ ನಮ್ಮ ಆಸ್ಥಾನದಲ್ಲಿರುವಾಗ ವಿಜಯಲಕ್ಷ್ಮಿಯು ನಮ್ಮ ಕರಗತವಾದ ಆಶ್ಚರ್ಯವೇನು. ಬಾಬು ಬಾಬು ಸಮಾಚಾರವೇನು? ಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯು ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು ಪ್ರಭು. ಏನು ರೋಧಿಸುತ್ತಾ ಬರುತ್ತಿರುವವಳೆ? ಅವಳನ್ನು ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ನಡಿಯಮ್ಮ. ಸಹೋದರಿ ಏಕೆ ಏನಾಯಿತು? ಏಕೆ ಈ ರೀತಿ ರೋಧಿಸುತ್ತಾ ಬರುತ್ತಿರುವೆಯಲ್ಲ? ಮನೆ ಹೋಗ ನನ್ನ ಕಾರಣದಲ್ಲಿ ಮೂಲನ ಏನು ದಂಡಕಾರಣ್ಯ?
ಮತ್ತೇನಾಯಿತು? ಆಮ ಅಕ್ಮಣ ಈಕೆ ಏನು ನಾಮವೇ? ಅದರ ಪ್ರಭು ನನ್ನ ಸಹೋದರಿಯನ್ನು ಏನು ಹೇಳುತ್ತೀರಿ? ನಾನು ಹೇಳ್ತೀನಿ ಸುಮ್ಮನಿರಾಮಾನಿ. ಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ ಪ್ರಭು. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ. ಸೀತೆ ಬಹಳ ಸುಂದರಿ, ನಿಮಗೆ ಸರಿಯಾದ ಜೋಡಿ ಅಂತ ತರಕ್ ಹೋಗಿದ್ದಾಳೆ. ರಾಮನ್ ತಮ್ಮ ಲಕ್ಷ್ಮಣ ಮೊದಲೇ ಪಟಿಂಗ ಮನೆಯಾಳ ಈಗ ಕಳಿಸಿದ್ದಾನೆ ಪ್ರಭು. ಏನು ಆ ದುರಾತ್ಮರು ಈ ರೀತಿ ಅಪಮಾನಗಳಿಸಿದರೆ ಎಲ್ಲ ದುರಾತ್ಮರೇ ಅಣ್ಣ ಕೃಷ್ಣಣ್ಣ ಅಣ್ಣದಿನ ಹೇಳಕ್ ಹೋಗಿ ಅವನೆಲ್ಲ ಏನು ಕರಭೂಷಣಾದಿಗಳು ಅವರನ್ನು ಕೊಂದರೆ? ಅಯ್ಯೋ ಬರುವ ಆಮಲಕ್ಕಣ ಅಲ್ಲ ಪ್ರಭು ಮತ್ತೆ ಅನದೂಷಣಾದಿಗಳು ಎಲ್ಲ ದುರಾತ್ಮರೇ ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ. ಕರಗದ್ರೋಹಿಗಳು ಹಿಡಿಗೆ ಸಿಕ್ಕಿದ ಹಿಡಿದು ನೀಚರಾದ ಎಲೆಗೆ. ಕರಗದ್ರೋಹಿಗಳು ಹಿಡಿಗೆ ಸಿಕ್ಕಿದ ಹಿಡಿದು ನೀಚರಾದ ಎಲೆಗೆ. ಅಡಿಗಳು ಮೆಟ್ಟಿ ಗದೆಗಳು ಭಟ್ಟಿ, ಅಡಿಗಳು ಮೆಟ್ಟಿ ಗದೆಗಳು ಕೊಟ್ಟಿ ಭಟ್ಟಿ ಕೊಟ್ಟಿದ ಕೊಟ್ಟಿ ಕೊಟ್ಟಿದರ ಭರು ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ. ಕಲಕುಠಾರದಂ ಬಲುಕಠೋರಲಂ ಶರವಲುಂಗಿಸಿ ಸರಹದಿಗೊಳಿಸಿ, ಕಲಕುಠಾರದಂ ಬಲುಕಠೋರಲಂ ಶರವಲುಂಗಿಸಿ ಸರಹದಿಗೊಳಿಸಿ, ಕರಬವ ಮಟ್ಟಿ ತಲೆಯನ್ನು ಮುಟ್ಟಿ, ಕರಬವ ಮಟ್ಟಿ ತಲೆಯನ್ನು ಮುಟ್ಟಿ ನಾಡ ನೋಡಿ ಹಠ ಮಾಡಿ ಗೆಲ್ಲುವೆ ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ, ದುರುಳರ ಸದೈವೆ ಭಲೆ. ಎಲ್ಲ ದುರಾತ್ಮರೇ ನಿಮ್ಮನ್ನೀಗಲೇ ಹೊದಿಸಿ ಆ ಜಾನಕಿಯ ಮುಂದಾಲೆ ಹಿಡಿದು ಎಳೆತಂದು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವರು. ದೈತ್ಯೇಂದ್ರ, ರಹಸ್ಯ ಬ್ರಹ್ಮನು ಪಂಚಾಂಗ ಶ್ರವಣ ಮಾಡುತ್ತಿರುವನು. ಅಪ್ಸರ ಪ್ರಿಯರನ್ನು ದೈತ್ಯೇಂದ್ರ, ರಾಮ ಲಕ್ಷ್ಮಣನನ್ನು ಕೊಂದು ವಿಜಯದ ಸೀತೆಯನ್ನು ಕಟ್ಟಿಕೊಂಡರೆ ತಮ್ಮ ರಾಜಪತಿಗೆ ಕುಂದಿಕೊಳ್ಳಲೇ ದೈತ್ಯೇಂದ್ರ. ಹೌದು ರಹಸ್ಯ, ಅವರನ್ನು ವಂಚಿಸುವ ಬಗೆಯಾದರೂ ಹೇಗೆ? ಅಣ್ಣ ಮಾವ ಮಾವ ಮಾರಿ ಹಾಳೆ ಮಾಡಿಕೊಂಡು ಹೋಗು, ಎಲ್ಲವೂ ಸಾಧ್ಯವಾಗು. ಬಲ ಸಹೋದರಿ, ಒಳ್ಳೆಯ ಉಪಾಯವನ್ನು ಹೇಳಿದೆ. ನೀನಿನ ಅರಮನೆಗೆ ಹೋಗಿ ಔಷಧೋಪಚಾರಗಳನ್ನು ಏರ್ಪಡಿಸು. ಮಾವ, ಎಲ್ಲ ಸರಿ ಮಾಡಿಸ್ತೀನಿ ಬಾ. ನೀನು ನನ್ನ ಸಂಗಡ ಬಂದು ಆ ರಾಮ ಲಕ್ಷ್ಮಣನನ್ನು ವಂಚಿಸಲು ಸಹಾಯ ಮಾಡಬೇಕು, ತಿಳಿಯಿತೋ? ಅಣ್ಣ ಸ್ವಲ್ಪ ತಡೆ. ಅಯ್ಯೋ ಪಾಪಿ, ಇವನಿಗೇನು ದುರ್ಬುದ್ಧಿ ಹುಟ್ಟಿತು? ಅಣ್ಣ ಸಹಭಾವನೆ ಕೇಳು ಬೇಳೆ ರಾಮ ಮನುಜನಲ್ಲವಯ್ಯ. ಸಹಭಾವನೆ ಕೇಳು ಬೇಳೆ ರಾಮ ಮನುಜನಲ್ಲವಯ್ಯ. ರಾಮ ಮನುಜನಲ್ಲವಯ್ಯ. ರಾಮ ಮನುಜನಲ್ಲವಯ್ಯ. ಕಾಮ ಜನಕನಾಭನಯ್ಯ. ಸಭವನೆ ಕೇಳು ಬೇಳೆ ರಾಮ ಮನುಜನಲ್ಲವಯ್ಯ. ಅಣ್ಣ ವಿಭೀಷಣ, ಭೂಮಿ ಜಾತೆ ಬಾಮೆ ಸೀತೆ. ಭೂಮಿ ಜಾತೆ ಬಾಮೆ ಸೀತೆ. ಬಾ
ಬಾಮೆಯಲ್ಲ ವೈಯಾಗೆ ಆದಿಲಕ್ಷ್ಮಿಗಯ್ಯ ಸಹಭಾವನೆ ಕೇಳು ಬೇಳೆ ರಾಮ ಅನುಜನಲ್ಲ ವೈಯ ಅಣ್ಣ ವಿಭೀಷಣ, ಸ್ವಲ್ಪ ತಡೆ, ದುಡುಕಬೇಡ. ಇವಳ ಮಾತನ್ನು ಕೇಳಿದರೆ ನಮ್ಮ ರಾಕ್ಷಸರ ಕುಲವಂಶವು ನಾಶಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ರಾಮ ಲಕ್ಷ್ಮಣರೇನು ಸಾಮಾನ್ಯರೇ, ದೈವವಂಶ ಸಂಭೂತರು, ಅವರನ್ನು ಕೆಣಕುವುದು ಉಚಿತವಲ್ಲವಣ್ಣ. ವಿಭೀಷಣ, ಆಯಿತೋ ನಿನ್ನ ಕಗ್ಗ. ಇಂತಹ ಈ ವಿಚಾರದಲ್ಲಿ ನಿನ್ನ ಸಲಹೆಯನ್ನು ಕೇಳಿದವರಾರು. ಸಾಕು, ಸುಮ್ಮನೆ ಕುಳಿತುಕೋ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ, ನಿನ್ನ ಇಷ್ಟ ಬಂದಂತೆ ಮಾಡಿ. ಮಾವ, ಕುಮಾರ, ಬಡಮಾನವರ ನಾನೀಗ ಅಡಂಗೆ ಕೊಟ್ಟಿ ಮೆಟ್ಟಿ ಪುಡಿ ಗುಡ್ಡುವೆ ನೀಗಲ ಜನಕ ಕುಮಾರ, ಅಡಂಗೆ ಕೊಟ್ಟಿ ಮೆಟ್ಟಿ ಪುಡಿ ಗುಡ್ಡುವೆ ನೀಗಲ ಬಡಮಾನವರ ನಾನೀಗ ಬಡಮಾನವರ ನಾನೀಗ ಬಡಮಾನವರ ನಾನೀಗ ಜನಕ ಕುಮಾರ, ಕೇಳು ಎನ್ನಪ್ಪೋ ಭಾಗ್ಯ ಚರಿತೆ ಕೇಳಿ ಎನ್ನಪ್ಪೋ ಭಾಗ್ಯ ಚರಿತೆ ಅಡಂಗೆ ಕೊಟ್ಟಿ ಮೆಟ್ಟಿ ಪುಡಿ ಗುಡ್ಡುವೆ ನೀಗಲೆ ಅಡಂಗೆ ಕೊಟ್ಟಿ ಮೆಟ್ಟಿ ಪುಡಿ ಗುಡ್ಡುವೆ ನೀಗಲೆ ಬಡ ಮಾನವರ ನಾನೀಗ ಬಡ ಮಾನವರ ನಾನೀಗ ಬಡ ಮಾನವರ ನಾನೀಗ ಜನಕ ಕುಮಾರ, ನಮಗೆ ಇಂಥ ಸಹಿಸಲಾರದ ಅಪಮಾನವಾಗಿರುವಾಗ ನಾವು ಸುಮ್ಮನಿರುವುದೇ? ನೀನು ನನಗೆ ಅಪ್ಪಣೆಯನ್ನು ಕೊಡು, ಆ ಜಾನಕಿಯನ್ನೆಳೆ ತಂದು ನಿನ್ನ ಪಾದಕ್ಕೆ ಒಪ್ಪಿಸುವೆನು. ಕುಮಾರ, ಸ್ವಲ್ಪ ತಡೆ. ಮಾವ, ನೀನು ನನ್ನ ಸಂಗಡ ಬಂದು ಆ ರಾಮ ಲಕ್ಷ್ಮಣನನ್ನು ಒಲಿಸಲು ಸಹಾಯ ಮಾಡಬೇಕು, ತಿಳಿಯಿತೋ? ಅಯ್ಯೋ ಪಾಪಿ, ಬೇಡ ಬೇಡ ರಾಮನೋಡೆ, ಬೇಡ ಬೇಡವೋ ರಾಮನೋಡೆ, ನುಡಿ ಮೀರಿ ಹೋದಡೆ ಚಿಂತಿಸು ನೋಡದೊಂದು ಚಂದ್ರ. ರಾವಣೇಶ್ವರ ನುಡಿ ಮೀರಿ ಹೋದಡೆ, ನುಡಿ ಮೀರಿ ಹೋದಡೆ ಕೆಣಕುವುದು ಚಿಂತಿಸುವುದು ನೋಡದನು ಚಂದ್ರ. ರಾವಣೇಶ್ವರ, ಶ್ರೀರಾಮ ಲಕ್ಷ್ಮಣರೇನು ಸಾಮಾನ್ಯರಲ್ಲ. ಇದು ನನ್ನ ಅನುಭವದ ಮಾತಾಗಿರುವುದು. ಮಾರೀಚ, ಏನು ಹೇಳುತ್ತಿರುವೆ? ಮಾರೀಚ, ನೀನು ನನ್ನ ಮಾತನ್ನು ಕೇಳಿದರೆ ಸರಿ ಹೋಯಿತು, ಇಲ್ಲವಾದರೆ ಈ ನನ್ನ ಕಥಾ ಪ್ರಹಾರಕ್ಕೆ ತುತ್ತಾಗಬೇಕಾಯಿತು. ಎಚ್ಚರ! ಈ ನೀಚನಿಗೆ ಬುದ್ಧಿ ಕೆಟ್ಟಿರುವುದು. ಇವನಿಂದ ಸಾಯುವುದಕ್ಕಿಂತಲೂ ರಾಮ ಲಕ್ಷ್ಮಣರ ಬಾಣದಿಂದ ಸತ್ತರೆ ಮುಕ್ತಿ ಮಾರ್ಗವಾದರೂ ದೊರಕುವುದು. ರಾವಣೇಶ್ವರ, ನಿನ್ನ ಇಷ್ಟವಿದ್ದಂತಾಗಲಿ. ಈಗ ದಾರಿಗೆ ಬಂದೆಯ ಮಾವ, ನಡೆ ಹೋಗೋಣ. ಎತ್ತ ನೋಡ ಲತ್ತಲತಗ ಎತ್ತ ನೋಡ ಲತ್ತಲತಗ ಚಿತ್ತಕ್ಕೆ ಮುದವಿಯುತ್ತಿರುವುದು ಯಾರಿಗೆ
ಜಾನಕಿ, ಸ್ವಾಮಿ. ಈ ವನವನ್ನು ನೋಡಿದ್ಯಾ? ಎಷ್ಟು ಮನೋಹರವಾಗಿರುವುದು. ನಿಜವೇ ಸ್ವಾಮಿ. ಪ್ರಾಣೇಶ್ವರ, ಆಶಾ ಜೀವನ ಶುಭ ದಿನ, ಹೊಸದನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ, ನಲಿವೆ ಒಲವೇ. ಜಾನಕಿ, ನಲಿವೆ ಒಲವೇ, ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ, ಹೊಸದನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಸ್ವಾಮಿ, ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಭೃಂಗ ಸಂಗದ ಸಂಗ ಸುಖದಲ್ಲಿ. ಸ್ವಾಮಿ, ಜಾನಕಿ, ಭೃಂಗ ಸಂಗದ ಸಂಗ ಸುಖದಲ್ಲಿ ತಂದೆ ತಾಮರೆತಿದೆ. ಪ್ರಾಣೇಶ್ವರ, ಜಾನಕಿ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಆಲಿಸು ನೀಲಾಂಜಲಿ ನಯನ, ವನ ವಿರಾಜಮಾನನೆ. ಆಲಿಸು ನೀಲಾಂಜಲಿ ನಯನ, ವನ ವಿರಾಜಮಾನನೆ. ಆಲಿಸು ಕಾಂಚನ ಮೃಗ ಬೀಜ ನೀಂ ತಂದು ಕೊಟ್ಟಿರಿ. ಕಾಂಚನ ಮೃಗ ಬೀಜ ನೀಂ ತಂದು ಕೊಟ್ಟಿರಿ. ನಾಂ ದೋಷದಿಂದಿರುವೆ ವನ ವಿರಾಜಮಾನನೆ. ಆಲಿಸು ನೀಲಾಂಜಲಿ ನಯನ, ವನ ವಿರಾಜಮಾನನೆ. ಆಲಿಸು ಕಂಡುದ ಬಯಸುವ ಚಂಡಿ ಎಂದೆಂದರೆ. ಕಂಡುದ ಬಯಸುವ ಚಂಡಿ ಎಂದೆಂದರೆ. ತಂದು ಕೊಡಿ ಮೃಗವ ವನ ವಿರಾಜಮಾನನೆ. ತಂದು ಕೊಡಿ ಮೃಗವ ವನ ವಿರಾಜಮಾನನೆ. ಆಲಿಸು ನೀಲಾಂಜಲಿ ನಯನ, ವನ ವಿರಾಜಮಾನನೆ. ಆಲಿಸು ಆಲಿಸು ಆಲಿಸು. ಪ್ರಾಣೇಶ್ವರ, ಜಾನಕಿ, ಆ ಮೃಗವನ್ನು ನೋಡಿದ್ರ ಎಷ್ಟು ಸುಂದರವಾಗಿರುವುದು. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು ಸ್ವಾಮಿ. ಜಾನಕಿ, ಈ ಮೃಗವು ಆಶ್ಚರ್ಯವಾದ ಮೃಗವಾಗಿ ಕಾಣುತ್ತಿರುವುದು. ಅದರ ಗೊಡವೆ ನಿನಗೆ ತಗೆ. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು ನನಗೆ ತಂದು ಕೊಡಬಾರದೆ? ಆರ್ಯರೇ, ನವರತ್ನಮಯವಾದ ಜಿಂಕೆಯು ಲೋಕದಲ್ಲಿರುವುದು. ಯಾರೋ ರಕ್ಕಸರು ನಮ್ಮನ್ನು ವಂಚಿಸಲು ಈ ರೀತಿ ತಿರುಗುತ್ತಿರಬಹುದು. ಅದರಲ್ಲಿ ನೀವು ವಿಶ್ವಾಸವಿಡಬೇಡಿ. ಜಾನಕಿ, ಸೀತಾ, ಹೇಳಿ ಲಕ್ಷ್ಮಣನ ಮಾತನ್ನು ಕೇಳುವುದರಲ್ಲಿ ಸುಖವಿರುವುದು. ಅದರಿಂದ ಮುಂದೆ ನಿನಗೆ ತೊಂದರೆ ಸಂಭವಿಸಬಹುದು. ಬೇಡ, ನನ್ನ ಮಾತನ್ನು ನಿರಾಕರಿಸಬೇಡ. ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಆ ಮೃಗವನ್ನು ನೀವು ನನಗೆ ತಂದು ಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಇಲ್ಲವಾ
ಹೀಗಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಸ್ವಾಮಿ. ಲಕ್ಷ್ಮಣ, ಅಣ್ಣ, ನಾನು ಆ ಮೃಗು ನಡೆದುಕೊಂಡು ಬರೆಯೋನು. ನಾನು ಬರುವವರೆಗೂ ಪರ್ಣಶಾಲೆಯಲ್ಲಿ ನಿಮ್ಮ ಅತ್ತಿಗೆಯನ್ನು ಜೋಪಾನವಾಗಿ ನೋಡಿಕೊಂಡಿರು. ಆಗಲಿ ಅಣ್ಣ. ಜಾನಕಿ, ಸ್ವಾಮಿ. ಹೋಗಿ ಬರಲೇ? ಹಾಗೆ ಹಾಗೆ. ಎಲ್ಲಿಗೆ ಹೋಗುವೆ ಮುಲ್ಲ ಮೃಗವೇ, ನೀನೆಲ್ಲಿಗೆ ಹೋಗುವೆ? ಅಲ್ಲಿಯ ನೀನನು ಸಲ್ಲಡಗಿಪ್ಪೆ, ನಾನೆಲ್ಲಿಗೆ ಹೋಗುವೆ ಮುಲ್ಲ ಮೃಗವೇ ನೀ? ಹಾ ಲಕ್ಷ್ಮಣ, ಹಾ ಸೀತಾ. ತಾಯಿ, ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿ. ತಾಯಿ, ಬಡಬೇಡಬೇಡಿ. ಯಾರೋ ರಕ್ಕಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬೇಕು. ರಾಮಚಂದ್ರರಿಗೆ ಅಪಾಯವೆಂದರೇನು? ನೀವು ಚಿಂತೆ ಮಾಡಬೇಡಿ. ಇಲ್ಲ ಲಕ್ಷ್ಮಣ, ಇದು ನಿಜವಾಗಿಯೂ ನನ್ನ ಸ್ವಾಮಿಯದೇನ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಹಾ ಶಿವ ಶಿವ. ಲಕ್ಷ್ಮಣ, ನೀವಿಂತ ಹೃದಯಶೂಲವಾದ ಮಾತನ್ನು ಆಡಬೇಡಿ. ರಾಮಚಂದ್ರರಿಗೆ ಶತ್ರುವಾಗಿ ಬದುಕಬಲ್ಲ ಈ ಶತ್ರುರು ಈ ಲೋಕದಲ್ಲಿ ಯಾರು ತಾನೇ ಉಂಟು. ನಿನ್ನೋರ್ವಳನ್ನು ಬಿಟ್ಟು ಹೋದರೆ ಅಣ್ಣನು ಏನನ್ನು ಎಂಬ ಉಭಯ ಸಂಘಟನೆಯಿಂದ ನರಳುತ್ತಿರುವೆನು. ಭಯಪಡಬೇಡಿ, ಧೈರ್ಯದಿಂದಿರಿ. ಲಕ್ಷ್ಮಣ, ನಾನೆಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನೀಗ ಅರಿತೆನು. ನಿಮ್ಮಣ್ಣನವರು ನನ್ನ ಬಳಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತಿದೆಯಲ್ಲ. ಶಿವ ಶಿವ. ಅಯ್ಯೋ, ಇದಕ್ಕೆ ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಸ್ತ್ರೀಯರು ಕಠಿಣ ಹೃದಯರು ಎಂಬ ಹಿಡಿದ ಕಾರ್ಯವನ್ನು ಸಾಧಿಸುವುದರಲ್ಲಿ ಗಟ್ಟಿಗರು ಎಂಬ ಆರ್ಯೋಕ್ತಿಯು ಈಗ ನಿದರ್ಶನಕ್ಕೆ ಬಂತು. ತಾಯಿ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಎಲ್ಲೋ ಭೂಮಾತಿ, ನಿನ್ನ ಮಗಳಾದ ಜಾನಕಿಯನ್ನು ನಿನಗೆ ಒಪ್ಪಿಸುತ್ತಿರುವೆನು. ಈಕೆಯನ್ನು ಕಾಪಾಡುವ ಬರವು ನಿನ್ನದಾಗಿರುವುದು. ತಾಯಿ, ನಾನು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ತಿಳಿದು ಬರುವವರೆಗೂ ಈ ಸಪ್ತ ಋಷಿಗಳ ಗೆರೆಯನ್ನು ದಾಟಿ ಆಚೆಗೆ ಬರಕೂಡದು. ತಾಯಿ, ಹಾಗೆ ಹಾಗೆ. ದೈವವು ನಿನ್ನನ್ನು ಕಾಪಾಡಲಿ. ನಾನಿನ್ನೂ ಬರುವೆನು. ಹಾಗೆ ಹಾಗೆ. ಸಾಂಬ ಸದಾ ಶಿವ ಚಂದ್ರಕಲಾಧರ, ಸಾಂಬ
ಸದಾ ಶಿವ ಚಂದ್ರಕಲಾಧರ ಶಂಭೋ ಶಂಕರ ಪರಮೇಶ ಸಾಂಬ ಸದಾ ಶಿವ ಚಂದ್ರಕಲಾಧರ ನೀಲಕಂದರ ಗೋರೆ ರಮಣ ನೀಲಕಂದರ ಗೋರೆ ರಮಣ ಪಾಲಯ ಮಾಂ ಪರಮೇಶ ಸರ್ವೇಶ ಸಾಂಬ ಸದಾ ಶಿವ ಚಂದ್ರಕಲಾಧರ ಶಂಭೋ ಶಂಕರ ಪರಮೇಶ ಸಾಂಬ ಸದಾ ಶಿವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಸದಾಶಿವನು ನಿನಗೆ ಮಂಗಳವನ್ನುಂಟು ಮಾಡಲಿ. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಮಾತೆ, ಈ ಸಪ್ತ ಋಷಿಗಳ ಗೆರೆಗಳನ್ನು ಬರೆದಿರುವುದು ಏಕೆಂದರೆ ಈ ಅರಣ್ಯದಲ್ಲಿ ರಕ್ಕಸರ ಹಾವಳಿ ಜಾಸ್ತಿ ಆಗಿರುವುದರಿಂದ ಅವರು ಒಳಕ್ಕೆ ಬರದ ಹಾಗೆ ಈ ಆಜ್ಞೆಯ ಗೆರೆಗಳನ್ನು ಬರೆದಿರುವುದು. ನನ್ನಂಥ ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡಬೇಡವಂತಲ್ಲ, ಭಯಪಡಬೇಡ. ಭಿಕ್ಷೆಯನ್ನು ಕೊಟ್ಟರೆ ತೆಗೆದುಕೊಂಡು ಮುಂದಕ್ಕೆ ಹೋಗುವೆನು, ಇಲ್ಲವಾದರೆ ಈ ಹಸಿವಿನ ಶಾಪವು ನಿನಗೆ ತಟ್ಟುವುದು. ನಾನು ಶಂಭೋ ಮಹಾದೇವ. ದಯಮಾಡಿ ಶಾಂತರಾಗಿ, ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಕ್ಷಣಕಾಲ ಇಲ್ಲಿಯೇ ನಿಂತುಕೊಳ್ಳಿ. ಪೂಜ್ಯರೇ, ಇದು ಸ್ವೀಕರಿಸಿ. ಹೀಗೆ ಬಾ, ಇನ್ನು ಮುಂದಕ್ಕೆ ಬಾ. ನಾನು ಮುಂದಕ್ಕೆ ಬರಲಾರೆ ಪೂಜ್ಯರೇ. ಹೀಗೆ ಬಾ, ಮುಂದೆ ಬಾ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನಲ್ಲ, ನಾನು ಅದನ್ನು ಹೇಗೆ ಮೀರಲಿ? ಈಗ ನಮ್ಮಂತ ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡಬೇಡವಂತಲ್ಲ. ಹೀಗೆ ಬಾ, ಮುಂದೆ ಬಾ. ಹಾಗೆ ಆಗಲಿ ಪೂಜ್ಯ. ಇನ್ನು ಮುಂದಕ್ಕೆ ಬಾ. ಇದು ಸ್ವೀಕರಿಸಿ. ಮುಂದಕ್ಕೆ ಬಾ. ಸ್ವೀಕರಿಸಿ ಇನ್ನು ಪೂಜ್ಯರೇ. ಮುಂದಕ್ಕೆ ಬಾ. ಜಾನಕಿ ಇದೋ ನೋಡು ಪೌಲಸ್ಯ ವಂಶಕುಲ ಕಳಸಾಂಬುದಿ ಚಂದ್ರನ ಇದೋ ನೋಡು ಪೌಲಸ್ಯ ವಂಶಕುಲ ಕಳಸಾಂಬುದಿ ಚಂದ್ರನ ದಾನವೇಂದ್ರನ ನೋಡು ಸಮಸ್ತ ನಿರ್ಜನ ಮನೋಸಾಹಭಂಗನ ಸಮಸ್ತ ನಿರ್ಜನ ಮನೋಸಾಹಭಂಗನ ಮನ್ಮತಾಂಗನ ನೋಡು ದಶಸ್ಯ ವಿಂಶ ತ್ರಿಭುಸಾಂಬಕ ಸೌಂಡನ ದಶಸ್ಯ ವಿಂಶ ತ್ರಿಭುಸಾಂಬಕ ಸೌಂಡನ ನಾಡತಿರಾಯರ ಗಂಡನ ರಾವಣ ಚಕ್ರವರ್ತಿ ಸಾರ್ವಭೌಮನ ನೋಡು ಜಾನಕಿ, ನಾನು ಯಾರೆಂಬುದು ಈಗ ತಿಳಿಯಿತು. ನನ್ನನ್ನು ಕಂಡರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷರಾದಿ ಎಲ್ಲರೂ ಗಡಗಡ ನಡೆನಡಗಿ ಅಲ್ಲಾಡಿ ತತ್ತರಿಸಿ ಹೋಗುವರು. ಹೀಗಿರುವಲ್ಲಿ ಆ ನರಮಾನವರ ಸವಾಸದಿಂದ ಈ ರಾವಣ ಚಕ್ರವರ್ತಿಯೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ಪುಷ್ಪ ಕೈಮರವು ಸಿದ್ಧವಾಗಿರುವುದು. ರಾಮಚಂದ್ರ, ಈ ಪಾಪಿನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನಲ್ಲ, ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ನನ್ನ ಕೂಗು ನಿಮಗೆ ಯಾರಿಗೂ ಕೇಳಿಸುತ್ತಿಲ್ಲವೇ? ಈ ಪಾಪಿಯಿಂದ ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಏನಿದು? ನನ್ನ ಮಿತ್ರನಾದ ದಶರಥನ ಹೆಸರಿನ ರೋದನ ಧ್ವನಿ ಕೇಳಿ ಬರ್ತಿರುವುದಲ್ಲ, ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ಈ ರೀತಿ ರೋದಿಸಲು ಕಾರಣವೇನು ತಾಯಿ?
ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವರು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ. ಇಲ್ಲವೋ ಪಾಪಾತ್ಮ, ಜಗನ್ಮಾತೆಯಾದ ಸೀತಾದೇವಿಯನ್ನು ಕದ್ದ ಕಳ್ಳನತೆ ಅಪಹರಿಸಿಕೊಂಡು ಹೋಗುತ್ತಿರುವೆ. ನೀನು ನಿಜವಾದ ಗಂಡೆ ಹಾದೊಡೆ, ನನ್ನ ಮೇಲೆ ಯುದ್ಧ ಮಾಡಿ ಮುಂದೆ ಹೋಗು. ಇಲ್ಲವೋ ಮುದಿಹದ್ದೆ, ಸಪ್ತ ಜಲಚರಗಳನ್ನು ತಿಂದು ಜೀವಿಸುತ್ತಿರುವ ನೀನು ಈ ಲಂಕೇಶ್ವರ ರಾವಣನನ್ನು ಜಯಿಸಲು ಸಾಧ್ಯವೇ? ನೀನು ಯಾರೆಂಬುದಾಗಿ ಹೇಳೋ. ನಾನು ದಶರಥನ ಮಿತ್ರನಾದ ನನ್ನನ್ನು ಜಟಾಯಿ ಎಂದು ಕರೆಯುವರು. ಮೊದಲು ನೀನೇನೆಂಬುದನ್ನು ತಿಳಿಸು. ಜಟಾಯು ಈಕೆಯು ಈತನು ಮಹಾಪರಾಕ್ರಮಶಾಲಿ. ಸರಿಸಮರಾಗಿ ಹೋರಾಡಬೇಕೆಂದರೆ ಇವನು ಮಹಾಪರಾಕ್ರಮಶಾಲಿ. ಇವನೊಡನೆ ಯುದ್ಧ ಮಾಡುವುದಕ್ಕಿಂತ ಉಪಾಯದಿಂದ ಗೆಲ್ಲುವುದೇ ಲೇಸು. ಇಲ್ಲವೋ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳ. ನನ್ನ ಪ್ರಾಣದ ನೆಲೆಯು ಈ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಅದನ್ನು ತಿಳಿಸು. ಈ ನನ್ನ ಪ್ರಾಣದ ನೆಲೆಯು ಈ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗ ಯುದ್ಧಕ್ಕೆ. ಸಿದ್ಧನಾಗು. ಜಾನಕಿ, ನೋಡಿದೆಯಾ? ನಿನ್ನನ್ನು ರಕ್ಷಿಸಲು ಬಂದ ಈ ಜಟಾಯಿಯ ಗತಿ ಏನಾಗಿರುವುದು? ಪುಷ್ಪಕ ವಿಮಾನ ಸಿದ್ಧವಿರುವುದು. ನಡಲಂಕ ಪಟ್ಟಣಕ್ಕೆ. ನನ್ನನ್ನು ರಕ್ಷಿಸಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ? ಹಾಗಾದ್ರೆ ಇನ್ನು ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಈ ನನ್ನ ಸಮಾಚಾರವು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಜಾನಕಿ, ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ರಾಮಚಂದ್ರ, ರಾಮಚಂದ್ರ. ನಾನು ಆ ಮೃಗವನ್ನು ಸಂಹರಿಸಿದಾಗ ಆ ರಕ್ಕಸನು ಸೀತಾ ಲಕ್ಷ್ಮಣದ ಕೂಯ್ಕೊಂಡು ಪ್ರಾಣವನ್ನು ಬಿಟ್ಟನಲ್ಲ. ಪರ್ಣಶಾಲೆಯಲ್ಲಿರುವ ಸೀತಾ ಲಕ್ಷ್ಮಣನಿಗೆ ಹಾರ್ತದೇನು ಕೇಳಿದರೆ ಏನು ಪ್ರಮೋದ ನಡೆಯುತ್ತೆ ತಿಳಿಯಲ್ಲ. ಏನು ಲಕ್ಷ್ಮಣ ಗ್ರಾಮೀಣತ್ತಲೇ ಬರುತ್ತಿರಲ್ಲ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಶುಭವಾಗಲಿ. ಲಕ್ಷ್ಮಣ, ಏಕೆ ಇಷ್ಟು ಜಾಗ್ರತೆ ಆಗಿ ಬಂದೆ ಅಲ್ಲ? ಅಣ್ಣ, ನಿನ್ನ ಆರ್ತಧ್ವನಿಯನ್ನು ಕೇಳಿದ ಕೂಡಲೇ ಅತಿಯವರು ನಿನಗೇನೋ ತೊಂದರೆ ಆಗಿರ್ಬೋದೆಂದು ನಾನು ಎಷ್ಟು ಹೇಳಿದರೂ ನಿಷ್ಠುರೋಕ್ತಿಗಳನ್ನು ಆಡಿ ಇಲ್ಲಿಗೆ ಕಳಿಸಿದ್ರು ಅಣ್ಣ. ಲಕ್ಷ್ಮಣ, ನಾನು ಮೃಗವೊಂದು ಮೋಸವಾಗಿ ಆ ರಕ್ಕಸನ್ನು ಸಂಹರಿಸಿದಾಗ ಆ ರಕ್ಕಸನು ಆ ರೀತಿಯಾಗಿ ಕೂಯ್ಕೊಂಡು ಪ್ರಾಣವನ್ನು ಬಿಟ್ಟನು. ನಡೆ, ಪರ್ಣಶಾಲೆಯಲ್ಲಿ ಏನಾದರೂ ತೊಂದರೆ ನಡೆದಿರಬಹುದು. ನಡಿ, ಜಾಗ್ರತೆಯಾಗಿ ಹೋಗೋಣ. ಜಾನಕಿ, ವೈದೇಹಿ, ಜಾನಕಿ, ಮಾತೆಯವರೇ. ಲಕ್ಷ್ಮಣ, ಅಣ್ಣ, ಎಲ್ಲಿ ಜಾನಕಿ ಕಾಣುತ್ತಲ್ಲವಲ್ಲ? ಮಾತೆಯವರು ಅಲ್ಲಿಯೂ ಇಲ್ಲ ಅಣ್ಣ. ಲಕ್ಷ್ಮಣ, ಆ ನದಿಯ ತೀರದಲ್ಲಿ ಏನಾದ್ರು ಇರುವಳನ್ನು ನೋಡು. ಮಾತೆಯವರು ಎಲ್ಲೂ ಕಾಣುತ್ತಿಲ್ಲ ಅಣ್ಣ. ಲಕ್ಷ್ಮಣ, ಮೋಸವಾಯಿತು. ಅನುಜ ಲಕ್ಷ್ಮಣ,
ಅಯೋಧ್ಯೆಯಲ್ಲಿರುವ ಮಾತಿವರಿಗೆ ಯಾವ ಪ್ರತ್ಯುತ್ತರ ಹೇಳುವುದು? ಸೀತೆಯಲ್ಲಿಗಳೆಂದು ಕೇಳದಡೆ ಮಾತೆಯರಿಗೆ ಏನ ಬೇಡದೆ. ಸೀತೆಯಲ್ಲಿಗಳೆಂದು ಕೇಳದಡೆ ಮಾತೆಯರಿಗೆ ಏನ ಬೇಡದೆ. ಪ್ರೀತಿ ಪಾತ್ರಳನ್ನ ದೊರೆದು ಪ್ರೀತಿ ಪಾತ್ರಳನ್ನ ದೊರೆದು ಗಾತ್ರಿಯೋಳ ಜೀವಿಸಿ ಬಾಳ್ವನೆ. ಗಾತ್ರಿಯೋಳ ಜೀವಿಸಿ ಬಾಳ್ವನೆ. ಮೋದ ಮಾದುದು ಅನುಜ ಮೋದ ಮಾದುದು. ಲಕ್ಷ್ಮಣ, ನಿನಗೆ ನಾನು ಮೊದಲೇ ಹೇಳಿರುವೆನು, ಈ ಕಾಡಿನಲ್ಲಿ ಕಾಡಮೃಗಗಳ ಬಾಧೆಯು ರಕ್ಕಸರ ಕಾಟವು ಬಹಳವಾಗಿ ನಿನಗೆ ಮೊದಲೇ ಹೇಳಿರುವೆ. ಈಗ ಅಯೋಧ್ಯೆಯಲ್ಲಿರುವ ಮಾತೆಯವರಿಗೆ ಯಾವ ಪ್ರತ್ಯುತ್ತರವನ್ನು ಹೇಳುವುದು? ಮುಂದೇನು ಗತಿ? ಆ ಸೀತಾ ಕೊನೆಗೂ ಬೇರ್ಪಡಿಸಿದರೆ ಅಣ್ಣನು ಕಾಂತಾವಿಯೋಗದಿಂದ ಮೂರ್ಛಿತನಾದನಲ್ಲ. ಅಣ್ಣ ಸಂತೈಸಿಕೊ. ಮಾತೆಯವರು ನಾವು ಬಾರದಿರಲು ನಮ್ಮನ್ನು ಹುಡುಕಿಕೊಂಡು ಬೇರೆ ಮಾರ್ಗವಾಗಿ ಹೋಗಿರುವುದನ್ನು ನೋಡೋಣ, ನಡಿ ಅಣ್ಣ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಅಲ್ಲಿ ನೋಡು, ಆ ಕ್ರೂದ್ರವ್ಯಾವುದು? ಆ ಕ್ರೂದ್ರವೇನಾದರೂ ಸೀತೆಯನ್ನು ನುಂಗಿರಬಹುದೇನೋ ನೋಡು. ಎಲೆ ಕ್ರೂದ್ರವೇ, ನೀನು ಯಾರು? ಈ ರೀತಿ ಕೊರಗುತ್ತಾ ಬಿದ್ದಿರೋದು ಕಾರಣವೇನು? ಅಯ್ಯ, ನೀವು ಯಾರು? ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿರಿ. ಅಯ್ಯ ಪಕ್ಷಿರಾಜ, ನಾವು ದಶರಥ ಚಕ್ರವರ್ತಿಯ ಮಕ್ಕಳು ರಾಮಲಕ್ಷ್ಮಣನೆಂದು ಪಿತೃವಾಕ್ಯ ಪರಿಪನಾರ್ಥನವಾಗಿ ಪತ್ನಿಯಾದ ಸೀತೆಯೊಡನೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದೆವು. ನಾವಿಲ್ಲದಿರುವ ಸಮಯದಲ್ಲಿ ಯಾರೋ ಚೋರನ ಪತ್ನಿಯನ್ನು ಅಪಹರಿಸಿರುವರು. ನೀನು ಯಾರು? ಈ ರಕ್ತದ ಕಲೆಗಳಿಂದ ಬಿದ್ದು ಕೊರಗಲು ಕಾರಣವೇನು? ಅಯ್ಯ, ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ಚೋರನಾದ ರಾವಣನು ಮಾತೆಯವರನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅದನ್ನು ತಡೆಯಲು ಹೋದ ನನ್ನನ್ನು ಮೋಸದಿಂದ 2 ರೆಕ್ಕೆಗಳನ್ನು ಕತ್ತರಿಸಿದನು ರಾಮಚಂದ್ರ. ಸೀತಾ, ಕನಗೂ ರಕ್ಕಸರ ವಧವಾಸವಾದ. ಆಗ ಮಾತೆಯವರು ಈ ವಿಷಯವು ಶ್ರೀರಾಮಚಂದ್ರನಿಗೆ ತಿಳಿಯುವವರೆಗೂ
ಜೀವದಿಂದಿರು ಎಂದು ಆಶೀರ್ವದಿಸಿ ಹೋಗಲು ಅಂದಿನಿಂದ ಇಂದಿನವರೆಗೂ ಇಲ್ಲಿಯೇ ಇರುವನು ರಾಮಚಂದ್ರ. ಆ ರಾಮ, ಸುಗುಣಾವಿ ರಾಮ, ಜಾನಕಿ ಸೋಮ, ನನಗೆ ಮರಣವು ಸನ್ನಿಹಿತವಾಗುತ್ತಿರುವುದು. ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು ರಾಮ, ರಾಮ, ರಾಮಚಂದ್ರ. ಅಣ್ಣ, ಜಟಾಯು ಮರಣ ಹೊಂದಿದನು ಅಣ್ಣ. ಲಕ್ಷ್ಮಣ, ನಮ್ಮ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಲು ನಮಗೆ ಲಭ್ಯವಿಲ್ಲವಾದ ಕಾರಣ, ಈತನು ನಮ್ಮ ತಂದೆಗೆ ಆತ್ಮಮಿತ್ರನಾದ ಕಾರಣ ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಮುಂದೆ ಸೀತೆಯನ್ನು ಹುಡುಕಲು ಪ್ರಯತ್ನಿಸೋಣ. ನಡೆ ಆಗಲಿ ಅಣ್ಣ. ಲೈಟ್ ಆಫ್ ಮಾಡಬೇಕು. ಜಾನಕಿಯನ್ನು ಕಳಕೊಂಡು ಕ್ಷಣಕಾಲ ಜೀವಿಸಿದ್ದಾರೆ. ಅದು ಅಲ್ಲಿ ಕಾಣುವ ಪರ್ವತವನಾದ ಹತ್ತಿ ಕೆಳಗೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ನೀನೇ ಈ ರೀತಿಯಾದ ಮೇಲೆ ನಾನು ಬದುಕಿದ್ದು ಫಲವೇನು? ನಾನು ಕೂಡ ನಿನ್ನ ಮಾರ್ಗವನ್ನೇ ಅನುಸರಿಸಲು ನಡೆಯಣ್ಣ. ಓ ಆಂಜನೇಯ, ಒಡೆಯ, ಓ ಆಂಜನೇಯ, ಒಡೆಯ, ಯಾರೋ ಇರುವ ರಾಜಕುಮಾರರು ಕಬಂದನೆಂಬ ರಕ್ಕಸವನ್ನು ಪರ್ವತವೆಂದು ಹತ್ತುತ್ತಿರುವರು. ಅವರನ್ನು ಬೇಗವಾಗಿ ಸಹಾಯ ಮಾಡು, ಇಲ್ಲವ ಅವರು ಮೃತವಾಗುವರು. ಅಪ್ಪಣೆ, ಅಪ್ಪಣೆ. ನನ್ನ ಬಳಿ ಕರೆದುತ್ತಾ. ಓ ರಾಜಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ, ಬೇಗ ಪ್ರಾಣ ಪ್ರಯೋಗವನ್ನು ಮಾಡಿ. ಏನು ಪರ್ವತವಲ್ಲವೇ, ರಕ್ಕಸನೇ? ಲಕ್ಷ್ಮಣ, ಎಲ್ಲ ಧನುರ್ಬಾಣವನ್ನು ಕೊಡು. ಲಕ್ಷ್ಮಣ, ನಾವುಗಳು ಮಾರ್ಗಾಯಸವಾಗಿ ಬಾಳವಾಗಿ ಬೆಳೆಯುವು. ಆದರೆ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗೋಣ. ಇಡೆ
ವನರುಹಲೋಚನ ಯಾರ್ಯಾರ ಒಂದಿವೆ ಯೋಗ್ಯರು ತೋರುವರ ವನರುಹಲೋಚನ ಯಾರ್ಯಾರ ಒಂದಿವೆ ಯೋಗ್ಯರು ತೋರುವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವೇದ ಮೂರ್ತಿಗಳು ಇವರಿರಬಹುದೇ ವೇದ ಮೂರ್ತಿಗಳಿವರಿರಬಹುದೇ ವನರುಹಲೋಚನ ಯಾರಿಹರ ಒಂದಿವೆ ಯೋಗ್ಯರು ತೋರುವರ ನಾರು ಮಡಿಗಳ ಧರಿಸಿದರೇಗೆ ನಾರು ಮಡಿಗಳ ಧರಿಸಿದರೇಗೆ ಕರದಲ್ಲಿ ಚಾಪವ ಬಿಡಿದರೇಗೆ ಕರದಲ್ಲಿ ಚಾಪವ ಬಿಡಿದರೇಗೆ ವನರುಹಲೋಚನ ಯಾರಿಹರ ಹೊಂದಿವೆಯೋ ತೋರುವರ ಆಹಾ ಕವಂದನ ಶಾಪವು ವಿಮೋಚನೆ ಆಯಿತು ಅಂದರೆ ಈ ಮಹಾಪುರುಷರು ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲ ಧಾರಿಗಳಾಗಿರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಅಜಾನ ಬಾಹುಗಳು ಮಹಾ ತೇಜಸ್ವಿಗಳು ಆದ ಇವರು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣ ವನವನಾಗಿ ರಾಜಹರಿಸುತ್ತಿರುವ ಈತನು ಆ ರಾಜಶೇಖರನೇ? ಈತನೇ ಹರನಾದೊಡೆ ರಜತಗಿರಿ ಶಿಖರದ ಮೇಲ್ಕುಳಿತು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಈತನು ಯಾರಾಗಿರುವನು? ಪ್ರಸನ್ನ ವದನನು, ಪದ್ಮಾಸನನು, ಪದ್ಮ ಸಂಭೂತನೂ ಆದ ಆ ಬ್ರಹ್ಮದೇವನೇ? ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಸಿರವು ನಾಲ್ಕಿಲ್ಲ. ಆ ಸರಸಿದೋದ್ಭನು ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣನಾಮನಾಗಿ ನಿತ್ಯ ನಿರ್ಮಾಣಾತ್ಮಕನು ನಿರಂಜನ ಮೂರ್ತಿಯಾದ ಆ ನಾರಾಯಣನೇ? ಸಾಧ್ಯವೇ ಇಲ್ಲ. ಕರದಿ ಶಂಕು ಚಕ್ರ ಪದ ಗದಾ ಪದ್ಮಗಳಿಲ್ಲ, ಕೋಡಿ ಸೂರ್ಯ ಪ್ರಕಾಶಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಟ ರತ್ನಾಭರಣ ಧರಿಸಿಲ್ಲ. ಮನುಷ್ಯಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ. ಹಾಗಾದರೆ ಈತನು ಯಾರಾಗಿರಬಹುದು? ಲಕ್ಷ್ಮಣ, ಇಲ್ಲಿ ಬಾ. ಈತನ ವಿನಯ ವಿಧೇಯಗಳನ್ನು ನೋಡಿದೆ ಎಷ್ಟು ಮಟ್ಟಿಗಿರುವುದು? ಹೌದು ಅಣ್ಣ. ಲಕ್ಷ್ಮಣ, ಅಲ್ಲಿ ನೋಡು. ಆತನ ಕರ್ಣದಲ್ಲಿ ಒಳೆಯುತ್ತಿರುವ ಕರ್ಣಕುಂಡಲಗಳು ಸೂರ್ಯ ಪ್ರಕಾಶವಾಗಿ ಕಾಣುತ್ತಿರುವವಲ್ಲ. ದೇವರನು
ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತಗಳು ಸಂತಸವ ತಾಳೇ ಎನ್ನಮ್ಮ ಮುಂದೊಂದ ನುಡಿ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿಯಿಂದ ಸಮತದಿಂದಿಡವಾಯ್ತು ತಿಳಿಯೇ ಎನ್ನ ರಕ್ಷಿಸುವದರ ಬಂದ ಎನ್ನ ರಕ್ಷಿಸುವದರ ಬಂದ ಎನ್ನಪ್ಪ ಬಂದ ಹಾದುದು ಮನಕಾನಂದ ಧನ್ಯನಾದೇನು ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಗಳಲ್ಲಿ ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಧನ್ಯನಾದೆ ಕರಿವರದ ಲಕ್ಷ್ಮೀ ವಿನಾದ ಕರಿ ವರದ ಲಕ್ಷ್ಮೀ ವಿನಾದ ಕಾದ್ರಿಪುರಿ ನಿವಾಸ ಶ್ರೀಹರಿಯ ಪ್ರತ್ಯಕ್ಷರಾದ ಜಯ ಜಯ ವೀರ ಸಮರ್ಥಕ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಆಹಾ, ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದರು, ಮಗು ನಿನ್ನ ಕರ್ಣ ಕುಂಡಲಗಳು ಯಾರಿಗೆ ಗೋಚರಿಸುವೋ ಅವರೇ ನಿನ್ನನ್ನು ಕಾಪಾಡುವ ಪ್ರಭು ಶ್ರೀಮನ್ನಾರಾಯಣವತಾರಿಯಾದ ಶ್ರೀರಾಮಚಂದ್ರರೆಂದು. ಅವರೇ ಒಂದು ವೇಳೆ ಇವರಾಗಿದ್ದೊಡೆ ನನ್ನ ತಾಯಿ ಹೇಳಿದ ಮಾತು ಸತ್ಯವಾಯಿತು. ಇರಲಿ, ನಾನೇ ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಆಹಾ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಸುಧರಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬ ಪ್ರತೀತಿ ಇರುವುದು. ಇರಲಿ, ಈ ಕಾಡಿನಲ್ಲೇ ದೊರಕುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಇವರಿಗೆ ಅರ್ಪಿಸಿ ಇವರು ಯಾರೆಂಬುದನ್ನು ತಿಳಿಯುವನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರಮಣೀಯವಾದ ನಾಮಧೇಯವನು ಬೇಡಿ ದಶರಥಾಂಕಿತನ ಪುತ್ರರೆಲ್ಲ
ಸಾರ್ವಭೌಮರೆ ಶಿರದಿ ಸಾರ್ವಭೌಮರ ಶಿರದಿ ಕ್ಷೀರವಲ್ಕಗಳೇಕೆ ಶಮದೋಳಿ ವನದಿ ಸಂಚರಿಸಲೇಗೆ ಶಮದೋಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನು ಅನುಭವಿಸೆ ಈ ರೂಪದಿರಲೆಂದಮ್ಮ ಜನಕನಾಗ್ನೇ ಕೋಪಿರಲ್ಲಿಗೆ ಮುಂದೆ ಕೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಪಾರಮಾರ್ಥ ಸಂಗತಿಯನು ಪ್ರಾರ್ಥಿಸುವೆನೋ ಪಾಪಿರಾವಣನನ್ನ ಪತ್ತಿಯನು ಕತ್ತೊಯ್ದ ಪದವರಿಯದಿ ರೀತಿ ಹೋಗುದಿಗವೈ ಹರಿದಾದರೆ ಹರಿದಾದರೆ ಆಭರಣಗಳಾರವು ನೋಡಿರೈ ಆರ್ಧ ಧ್ವನಿಯೋಳೋರ್ವಳು ಎಸದಳಲ್ಲಿ ಅಕಟ ಕಂಡನು ಸೀತೆಯಾಭರಣಗಳ ಅಕಟ ಕಂಡನು ಸೀತೆಯಾಭರಣಗಳ ಆಕಾರವೇ ಮುಂದೆ ಬಂದು ನಿಂದಂತೆ ತೋರ್ಪುದು ಯಾರಾದೊಳೆ ನಮ್ಮ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ಆರಾಧಿಸೈ ಪರಮ ಭಕ್ತ ನೀನು ಆ ಶ್ರೀರಾಮದೂತ ಹನುಮಂತ ನಾನು ಜೈ ಜೈ ರಘುವೀರ ಸಮರ್ಥಕ ಪರಮಾತ್ಮ. ಧನ್ಯನಾದನು. ನನ್ನ ಜನ್ಮ ಪಾವನವಾಯಿತು, ನನ್ನ ವಂಶವೇ ಉದ್ಧಾರವಾಯಿತು. ನಾನು ಮಾಡಿದ ವ್ರತಾಚರಣೆಯ ಫಲವು ಇಂದಿಗೆ ದೊರಕಿತು. ಕಪಿಸೈನ್ಯಾಧ್ಯಕ್ಷನಾದ ಕೇಸರಿಯ ಅಂಜನಾದೇವಿ ಗರ್ಭಸಂಭೂತದಲ್ಲಿ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂದು ಕರೆಯುವರು. ಅಯ್ಯ ಸಾಧ್ವಿಯೇ, ನೀನು ಯಾರು? ನಿನಗೆ ಅಭಯನ್ನು ಕೊಟ್ಟಿರುವನು, ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ದೇವ, ಕಪಿಕುಲ ಅಧ್ಯಕ್ಷನಾದ ಕೇಸರಿ ಎಂಬ ಕಪಿ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭ ಸಂಭೂತ ಜನಿಸಿದ ಈಶ್ವರ ಪ್ರಣೀತ ವಾಯುದೇವನ ಅಂಶದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂದು ಕರೆಯುವರು. ಇದು ಅಲ್ಲದೆ ತ್ರಿಮೂರ್ತಿಗಳು ಸಮೇತವಾಗಿ 33 ಕೋಟಿ ದೇವತೆಗಳು ನನಗೆ ಒಬ್ಬೊಬ್ಬರು ಒಂದೊಂದು ವರ ಕೊಟ್ಟಿರುವುದರಿಂದ ನನ್ನನ್ನು ಹನುಮಂತನೆಂದೂ ಕರೆಯುವರು. ದೇವ, ಇಲ್ಲೇ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವ ದೇವನಿರುವನು, ಸುಗ್ರೀವರಾಜನಿರುವನು. ನೀವು ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆನು. ಅಯ್ಯ, ಆತನ್ನೇ ಇಲ್ಲಿ ಕರೆದುಕೊಂಡು ಬಾ. ವಿಶ್ವಣ್ಣ ಕಳಿಸ್ಬಿಡ. ನಾವು ಮಾರ್ಗಾಯದಿಂದ ಬಾಳವಾಗಿ ಬೆಳೆದಿರುವು ಆಂಜನೇಯ, ಆತನ್ನೇ ಇಲ್ಲಿ ಕರೆದುಕೊಂಡು ಬಾ.
ಅಪ್ಪಣೆ ಒಡೆಯ. ನಿಂತ್ಕೊಳ್ಳಿ. ಗಾನಗಮ್ಯ ಕರುಣಾನಿಧಿ ನಿಮ್ಮಯ, ಗಾನಗಮ್ಯ ಕರುಣಾನಿಧಿ ನಿಮ್ಮಯ, ಗಾನಗಮ್ಯ ಕರುಣಾನಿಧಿ ನಿಮ್ಮಯ, ಧನ್ಯನ ಮಾಡಿಕೊ ಶ್ರೀರಘುರಾಮ್ ಶ್ರೀನಿಕೇತನಂ ಪಾಲಯ ಮಾಂ ಶ್ರೀನಿಕೇತನಂ. ಅಮ್ಮ ನಿನ್ನ ನುಡಿ ನಂಬಿದನಮ್ಮ, ಅಮ್ಮ ನಿನ್ನ ನುಡಿ ನಂಬಿದನಮ್ಮ, ಮಾನನ ಮಾಡಿತು ಶ್ರೀ ರಘುರಾಮ್ ಶ್ರೀನಿಕೇತನಂ ಪಾಲಯ ಮಾಂ ಶ್ರೀನಿಕೇತನಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ಸಾರ್ವಭೌಮಾಯ ಮಂಗಳಂ ಮಂಗಳಂ ಮಂಗಳಂ. ಪ್ರಭು ಧನ್ಯನಾದೆ, ನನ್ನ ಜನ್ಮವೇ ಸಾರ್ಥಕವಾಯಿತು, ನನ್ನ ಕುಲವೇ ಪಾವನವಾಯಿತು. ಈಗ ನನ್ನೊಡೆಯನಾದ ಸುಗ್ರೀವರಾಜನು ಅಯ್ಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿರುವರು, ಬೇಗ ಬಂದು ಶರಣಾಗತನಾಗು. ಶ್ರೀರಾಮಚಂದ್ರರಿಗೆ ಸುಗ್ರೀವರಾಜ, ನಿನಗೆ ಶುಭವಾಗಲಿ. ಶ್ರೀರಾಮಚಂದ್ರ ಸಿದ ಪಾರಿಜಾತ ಕರುಣಿಸು ಎನ್ನ ಕರ ಪಿಡಿಯೋನಿ
ಶರಣಾಗತರಾದ ನಮ್ಮನ್ನು ಕಾಪಾಡಬೇಕು. ಸುಗ್ರೀವರಾಜ, ಶುಭವಾಗಲಿ ಮೇಲೇಳು. ಸುಗ್ರೀವರಾಜ, ನಿನಗೆ ಅಭಯನ್ನು ಕೊಟ್ಟಿರುವನು. ನೀನು ಇಲ್ಲಿ ವಾಸ ಮಾಡಿಕೊಳ್ಳಲು ಕಾರಣವೇನು? ದೇವ ಶ್ರೀರಾಮಚಂದ್ರ, ಹಿಂದೆ ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರವಾದ ಯುದ್ಧವಾಗುತ್ತಿರಲು, ಆಗ ಆ ರಕ್ಕಸನು ಒಂದು ಗುಹೆ ಒಳಗೆ ನುಗ್ಗಲು ಸಹ ಅವನು, ಆಗ ನಮ್ಮ ಅಣ್ಣನು ಆ ರಕ್ಕಸನನ್ನು ಆಗ ಗುಹೆ ಬಾಗಿಲಿಗೆ ನನ್ನನ್ನು ಕಾವಲಾಗಿರಿಸಿ ಆ ರಕ್ಕಸನನ್ನು ಸಂಹರಿಸಲು ಬೆನ್ನಟ್ಟಿ ಹೋದನು. ಎಷ್ಟು ಕಾಲವಾದರೂ ಬಾರದೆ ಒಳಗಿನಿಂದ ರಕ್ತ ಪ್ರಹಾರವೂ ಹರಿದು ಬರುತ್ತಿರಲು ಅದನ್ನು ಕಂಡ ನನಗೆ, ನಮ್ಮ ಅಣ್ಣನಿಗೇನಾದರೂ ಅಪಾಯ ಸಂಭವಿಸಿದರೆ ನಾನು ಉಳಿಯಲಾರೆನೆಂದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಎಳೆದು ನಾನು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳುತ್ತಿದ್ದೆನು ದೇವ. ಕೆಲವು ದಿನಗಳ ನಂತರ ಆ ರಕ್ಕಸನ್ನು ನಮ್ಮ ಅಣ್ಣ ವಾಲಿಯು ಆ ರಕ್ಕಸನನ್ನು ಸಂಹರಿಸಿ ಬರುವಾಗ ನಾನು ಬಾಗಿಲಲ್ಲಿ ಇಲ್ಲದಿರುವುದನ್ನು ಕಂಡು ಕೋಪದಿಂದ ನನ್ನನ್ನು ಸಂಹರಿಸಲು ಉದ್ಯುಕ್ತನಾಯಿದನು. ಅಂದಿನಿಂದ ಆತನು ಇಲ್ಲಿಗೆ ಬಾರದೇ ಇರುವುದರಿಂದ ನಾನು ಋಷಿಭಾಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವು ದೇವ. ಸುಗ್ರೀವರಾಜ, ಆತನಲ್ಲಿ ಬಾರದಿರುವ ಕಾರಣವೇನು? ದೇವ, ನಮ್ಮ ಅಣ್ಣನ ಅಟ್ಟಹಾಸದಿಂದ ಆ ದುಂದುಬಿಯ ಕಳೆಯವರವನ್ನು ತನ್ನ ಎಡಗಾಲುಂಗುಷ್ಟದಿಂದ ಚಿಮ್ಮಿದನು. ಆ ಕಳೆಯವರವು ಎಷ್ಟೋ ಯೋಜನ ದೂರ ಬಿದ್ದಿತಲ್ಲದೆ ಅದರ ರಕ್ತ ಹನಿಗಳು ಮತಂಗಾಶ್ರಮದ ಮೇಲೆ ಬಿದ್ದಿತಲ್ಲದೆ ಅದನ್ನು ಕಂಡ ಮತಂಗ ಮಹಾಮುನಿಗಳು, ಯಾರು ಈ ಅಕಾರ್ಯವನ್ನು ಮಾಡಿರೋರು ಆತನು ಈ ನಮ್ಮ ಆಶ್ರಮದ ಪ್ರಾಂತ್ಯಕ್ಕೆ ಕಾಲಿಟ್ಟರೆ ಅವರ ತಲೆಯೊಡೆದು ಸತ ಛಿದ್ರವಾಗಲೆಂದು ಶಾಪ ಕೊಟ್ಟರು. ಅಂದಿನಿಂದ ಆತನು ಇಲ್ಲಿಗೆ ಬರಲು ಭಯಪಡುತ್ತಿರುವುದು ದೇವ. ಅದು ಅಲ್ಲದೆ ನನ್ನ ಪತ್ನಿಯಾದ ರುಮೆಯನ್ನು ಸಹ ಅಪಹರಿಸಿರುವನು ದೇವ. ನಿನ್ನ ಪತ್ನಿಯನ್ನು ಅಪಹರಿಸಿರು? ಹೌದು ದೇವ. ವಾಲಿಯರಿ ಪೋವೆನು ಗಾತನು ಕೇಳೈ, ವಾಲಿಯರಿ ಪೋವೆನು ಊಳನು ದಾಮನ ಪತಿಯ ಬಳ್ಗೆಡಿಸಿ, ವಾಲಿಯರಿ ಪೋವೆನು ಗಾತನು ಕೇಳೈ. ಸುಗ್ರೀವರಾಜ, ರಾಮಚಂದ್ರ, ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕರಿ, ಆತನನ್ನು ಖಂಡಿತವಾಗಿ ಸಂಹರಿಸುವೆನು. ದೇವ, ಏನು ಹೀಗೆ ಹೇಳುತ್ತಿರುವರಲ್ಲ? ಇಂದ್ರಾದಿ ಲೋಕಪಾಲರನ್ನೇ ತೃಣ ಮಾತ್ರವಾಗಿ ಎಣಿಸಿದ ಆ ರಾವಣನನ್ನೇ ಅಣು ಮಾತ್ರವಾಗಿ ಎಣಿಸಿದ ಆ ವಾಲಿಯನ್ನು ಸಂಹಾರ ಮಾಡುವೆನೆಂದು ಹೇಳುವಿರಲ್ಲ. ನನಗೆ ಯಾಕೋ ಅನುಮಾನವಾಗಿ ಕಾಣುತ್ತಿರುವುದಲ್ಲ. ಅನುಮಾನವನ್ನು ಇಟ್ಟುಕೊಳ್ಳಬೇಡ ಸುಗ್ರೀವರಾಜ, ಜಾಗೃತ ಯುದ್ಧಕ್ಕರೆ. ದೇವ, ಇದು ಪರೀಕ್ಷೆ ಎಂದು ತಿಳಿಯಬೇಡಿ. ಅದೋ ಅಲ್ಲಿ ಕಾಣುವ ಸಪ್ತ ತಾಳೆ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸಿರೋ ಅವರು ಆ ವಾಲಿಯನ್ನು ಸಂಹಾರ ಮಾಡುವರೆಂದು ನಾನು ತಿಳಿದಿರುವೆನು. ಅಯ್ಯ ಸುಗ್ರೀವರಾಜ, ಹಾಗಾದ್ರೆ ನೋಡು. ದೇವ, ನಾನು ತಿಳಿಯದೆ ಸಾಮಾನ್ಯ ಮನುಷ್ಯರೆಂದು ನಿಮ್ಮನ್ನು ಪರೀಕ್ಷೆ ಮಾಡಲಿಲ್ಲ. ನನ್ನ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕು ದೇವ. ಸುಗ್ರೀವರಾಜ, ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದಕವೇನು? ನೀನು ಜಾಗೃತಿ ಆಗುವಲ್ಲಿ ಎಂದು ಇದಕ್ಕರೆ ಅಪ್ಪಣೆ. ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ಕರಸಕ್ಕೆ ಬಾಬಾ, ಅರುಷದಿ ಕರಸಕ್ಕೆ ಬಾಬಾ. ಪ್ರಿಯ ರಮಣಿ ಚಂದಿರನಾನ ತಾರೆಯು ನೀರ, ಚಂದಿರನಾನ ತಾರೆಯು ನೀರ ಎಂದು ಮುಖಿಯಳೆ ಪ್ರಿಯಳ ಎಂದು ಮುಖಿಯಳೆ ಕರೆ ತಿಳಿದಾಡುವ ಪ್ರಿಯ ರಮಣಿ ಕರೆಯುವೆ ಬಾ, ಔಷಧಿ ಸರಸಕ್ಕೆ ಬಾಬಾ. ಪ್ರಿಯ ರಮಣಿ ಪ್ರಿಯ ಪ್ರಿಯ ರಮಣ
ಈ ದಿವಸ ಆ ಸುಗ್ರೀವನ ಮೇಲೆ ಯುದ್ಧ ಮಾಡಲು ನನಗೆ ಅನುಮತಿಯನ್ನು ಕೊಡು. ನಾನು ಆ ಯುದ್ಧದಲ್ಲಿ ಜಯಶೀಲನಾಗಿ ಬಂದೇ ಬರುವೆನು ಪ್ರಿಯ. ಸ್ವಾಮಿ, ನೀವು ಯುದ್ಧವೆಂದರೆ ನನಗೆ ಭಯವಾಗುತ್ತದೆ ಸ್ವಾಮಿ. ರಾಮ ಲಕ್ಷ್ಮಣರೇನು ಸಾಮಾನ್ಯರೇ, ಯುದ್ಧಕ್ಕೆ ಹೋಗಬೇಡಿ ಪ್ರಿಯ. ಪ್ರಿಯ, ಏನು ಹೇಳುತ್ತಿರುವೆ? ಯುದ್ಧ ಮಾಡಬಾರದು ಎಂದು ಹೇಳ್ತಿರುವೆ. ಹೇಳುವನು ಕೇಳುವಳಾಗು ಪ್ರಿಯ. ಪ್ರಿಯ 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 ಪಾಗಿ ಬರುವೆ ಯುದ್ಧರಂಗಕ್ಕೆ. ಪ್ರಿಯಳ ಹೋಗಿ ಬರುವೆ ಯುದ್ಧರಂಗಕ್ಕೆ, ಕಳಿಸಿಕೊಡುವಳಾಗು ಪ್ರಿಯಳೇ. ಸ್ವಾಮಿ ಪ್ರಿಯ ಪ್ರಿಯ ಹೋಗಿ ಬರುವೆ ಯುದ್ಧರಂಗಕ್ಕೆ, ಕಳಿಸಿಕೊಡುವಳಾಗು ಪ್ರಿಯಳೇ. ಪ್ರಿಯ, ಈ ದಿವಸ ಸುಗ್ರೀವನ ಮೇಲೆ ಯುದ್ಧ ಮಾಡಲು ನನಗೆ ಅನುಮತಿಯನ್ನು ಕೊಡುವಳಾಗು ಪ್ರಿಯ. ನಾನು ಹೋಗಿ ಬನ್ನಿ ಸ್ವಾಮಿ, ಯುದ್ಧದಲ್ಲಿ ಜಲಶೀಲರಾಗಿ ಹೋಗಿ ಬನ್ನಿ. ಹಾಗೆ ಆಗಲಿ ಪ್ರಿಯ. ಅವಮನ ಚೇಚೆ ಈ ಪರಿಕರ ದಯನೀಶ ಕೋಡಿದ ಅವಮನ ಚೇಚೆ ಈ ಪರಿಕರ ದಯನೀಶ ಕೋಡಿದ ಕೆಳನುಡಿಗಳನ್ನು ಹಿಡಿದ ಕಿಚ್ಚೆಯ, ಕೆಳನುಡಿಗಳನ್ನು ಹಿಡಿದ ಕಿಚ್ಚೆಯ ಪಡೆದ ಕೀಳಿವೆ ಕೊಡಗನೆ. ಕೆಳನುಡಿಗಳನ್ನು ಹಿಡಿದ ಕಿಚ್ಚೆಯ ಪಡೆದ ಕೀಳಿವೆ ಕೊಡಗನೆ. ತರುವ ಎನ್ನಯ ಹಿಜ್ಜಿಯ ಮರವ, ತರುವ ಎನ್ನಯ ಹಿಜ್ಜಿಯ ಮರವ, ಹುಟ್ಟಿಗ ಹಾವುತಿ ಗೈಯುವೆ, ಮುಚ್ಚಿಗ ಹಾವುತಿ ಗೈಯುವೆ. ಅದಮನ ಚೇಚೆ ಈ ಬರಿ ಕರೆದ ಎನ್ನೀತ ಕೋಡಿದ ಅದಮ. ಎಲ್ಲವೋ ಹೇಳಿ ಸುಗ್ರೀವ, ಇದುವರೆಗೂ ನನ್ನ ಕೈಗೆ ಸಿಕ್ಕದೆ ಎಲ್ಲೆಯೋ ಕಳ್ಳನಂತೆ ತಲೆಯ ಮರೆಸಿಕೊಂಡು ಅಡಗಿದ್ದು, ಈ ದಿವಸ ನನ್ನೊಡನೆ ಯುದ್ಧಕ್ಕೆ ಬಂದಿರುವನು. ಯುದ್ಧಕ್ಕೆ ಸಿದ್ಧನಾಗೋ. ಈಗಲ ನಿನ್ನನ್ನು ಯಾವಪುರಕ್ಕೆ ಕಳಿಸುವನು, ಎಚ್ಚರ. ಚಿನಿಚನ ದುರಾತ್ಮನ ಕಠೋರ ಕುಳ್ಳೆಯಡಿಯೇ, ಚಿನಿಚನ ದುರಾತ್ಮನ ಕಠೋರ ಕುಳ್ಳೆಯಡಿಯೇ, ನೀತಿ ಭಾವವನ್ನು ತೋರಿ ಮೋಸಗೈಯುತ್ತಿರ್ಬೆಯ, ನೀತಿ ಭಾವವನ್ನು ತೋರಿ ಮೋಸಗೈಯುತ್ತಿರ್ಬೆಯ. ಅದಾರದ ದುರಾತ್ಮದ ಪ್ರತಾಪಶಾಲ ನಾನಲ್ಲ ಎಲ್ಲವೋ ಸುಗ್ರೀವ. ಅದಾರದ ದುರಾತ್ಮದ ಪ್ರತಾಪಶಾಲ ನಾನಲ್ಲ, ಬಲ ಬಲಂಗಳನ್ನು ತೋರಿ ನಿನ್ನ ಜಯಿಸಿದೆ, ಬಲ ಬಲಂಗಳನ್ನು ತೋರಿ ನಿನ್ನ ಜಯಿಸಿದೆ. ಎಲ್ಲವೋ ಹೇಳಿ ಸುಗ್ರೀವ. ದಾರಳಂತು ತೀರುತ್ತಿರ್ಪೆ ದೂರ ಸಾರಲು, ಮೋಸಗಾರ ನಿನ್ನ ನೀಗದರ ಪಡೆಯುವೆ. ಅದಾರಳಂತು ತೀರುತ್ತಿರ್ಪೆ ದೂರ ಸಾರಲು, ಮೋಸಗಾರ ನಿನ್ನ ನೀಗ ಬಸರ ಪಡೆಯುವೆ. ಅದಾರದ ದುರಾತ್ಮದ ಪ್ರತಾಪಶಾಲ ನಾನಲ್ಲ, ಯುದ್ಧಕ್ಕಿಲ್ಲವೆಂದು ನೀನು ಕದನಕ್ಕೆ ಕರೆದೆಯ, ಯುದ್ಧಕ್ಕಿಲ್ಲವೆಂದು ನೀನು ಕದನಕ್ಕೆ ಕರೆದೆಯ, ಮದವ ಮುರಿದು ನಿನ್ನ ನೀಗ ವದೆಯು ಕೆಡವಿದೆ. ವದೆಯು ಕೆಡವಿದೆ.
ಅಭಿಮಾನದಿಂದ ಈ ಸಾರಿ ನಿನ್ನ ಪ್ರಾಣ ಸಹಿತ ಬಿಟ್ಟಿರುವಂತೆ ಇನ್ನೊಂದು ಸಾರಿ ನನ್ನೊಡನೆ ಯುದ್ಧಕ್ಕೆ ಬಂದರೆ ನಿನ್ನನ್ನು ಯಮಪುರಕ್ಕೆ ಕಳಿಸುವನು. ಎಚ್ಚರ! ಆಂಜನೇಯ, ಆಂಜನೇಯ, ಒಡೆಯ ಸಂತೈಸಿಕೋ, ಸಂತೈಸಿಕೋ. ಆಂಜನೇಯ ಸ್ವಲ್ಪ ಮೇಲೆತ್ತ. ಆಂಜನೇಯ, ಆಂಜನೇಯ, ಆಂಜನೇಯ ಸ್ವಲ್ಪ ಮೇಲೆತ್ತಪ್ಪ. ಒಡೆಯ ಸಂತೈಸಿಕೋ, ಸಂತೈಸಿಕೋ. ವಾಲಿಯನ್ನು ಸಂಹಾರ ಮಾಡುವೆನೆಂದು ಕಳಿಸಿದ ನಮಗೆ ಅಭಯವನ್ನು ಕೊಟ್ಟಿದ್ದ ಅವರ ಪರಾಕ್ರಮನೂ ತಿಳಿದಂತಾಯಿತು. ಏನಾದರೂ ಉಪಾಯ ಮಾಡಿ ಅವರನ್ನ ಹಿಂದಕ್ಕೆ ಕಳಿಸಿಬಿಡಪ್ಪ. ಒಡೆಯ ಇದಕ್ಕೇನೋ ಕಾರಣವಿರಬಹುದು, ಸ್ವಲ್ಪ ಸಂತೈಸಿಕೋ. ರಾಮಚಂದ್ರ ದೇವ, ಈ ಪರಿಹಾಸ್ಯ ಬೇಕೆ? ಸುಗ್ರೀವರಾಜ್ ತನ್ನ ಪರಾಭವದ ಕಾರಣವನ್ನು ತಿಳಿಯಲು ಅಪೇಕ್ಷಿಸಿರುವನು. ಅಯ್ಯ ಸುಗ್ರೀವರಾಜ, ನೀನಾಗೆಲ್ಲ ಮಾತನಾಡಬಾರದು. ನಿಂಬೀರಿವರ ಅಭೇದ್ಯವಾದ ರೂಪಿನಿಂದ ಇಂಥವನೇ ವಾಲಿ ಎಂದು ಸ್ವಲ್ಪ ಕೈ ತಾಳಬೇಕಾಯಿತು. ಲಕ್ಷ್ಮಣ, ಅಣ್ಣ, ಈ ಪುಷ್ಪ ಮಾಲಿಕೆಯನ್ನು ಸುಗ್ರೀವರಾಜನ ಕೊಳ್ಳಿಗೆ ಧರಿಸು. ಆಗಲಿ ಅಣ್ಣ. ಸುಗ್ರೀವರಾಜ, ಈಗ ನೀನು ಜಾಗೃತಿಯಾಗಿ ವಾಲಿ ಯುದ್ಧಕ್ಕೆ ಕರೆ. ಆಂಜನೇಯ, ಒಡೆಯ ಇಲ್ಲಿ ನೋಡು, ಈ ಪುಷ್ಪ ಮಾಲಿಕೆಯು ನನ್ನ ಕೊರಳಿಗೆ ಬಿದ್ದೊಡನೆಯು ಹೊಸ ಶಕ್ತಿಯು ಹೊಸ ಚೈತನ್ಯವು ಹುಕ್ಕೇರಿಯುತ್ತಿರುವುದಲ್ಲ. ನಾನು ಇದಕ್ಕೆ ಮೊದಲೇ ಹೇಳಲಿಲ್ಲವೇ? ಇದಕ್ಕೇನೋ ಕಾರಣವಿರಬಹುದು ಎಂದು. ಕರಿ, ಜಾಗೃತಿಯಾಗಿ ಕರಿ. ಕರೀಲ? ಕರಿ. ಯಾಕ ಭಯ ಆತದೆ? ನಾನು ಪಕ್ಕದಲ್ಲೇ ಇರುವ ನೋಡಿಯ. ಕರಿ, ಜಾಗೃತಿಯಾಗಿ ಕರಿ. ಆಂಜನೇಯ, ಹೇಗಾದರೂ ಆಗಲಿ ನನ್ನ ಬಳಿಯೇ ಇರುತ್ತೀಯ? ನಿನ್ನ ಬಳಿಯೇ ಇರುತ್ತೇನೆ. ಎಲ್ಲವೋ ವಾಲಿಯೇ, ಎಲ್ಲವೋ ವಾಲಿಯೇ, ಜಾಗ್ರತೆಯಾಗಿ ಇದ್ದಕ್ಕೆ ಬಾ. ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಜಾಗ್ರತೆಯಾಗಿ ಇದ್ದಕ್ಕೆ ಬಾ. ಹೇಳಿ ಸುಗ್ರೀವ, ಈಗ ತಾನೇ ನನ್ನ ಕೈಗಳಿಂದ ಪದಗಳನ್ನು ತಿಂದು ಹಲ್ಲುಗಳನ್ನು ಕಿರಿಯುತ್ತಿದ್ದ ನೀನು ಪುನಃ ನನ್ನೊಡನೆ ಯುದ್ಧಕ್ಕೆ ಬಂದಿರಿಯ. ಯುದ್ಧಕ್ಕೆ ಸಿದ್ಧನಾಗೋ. ನಿನ್ನ ನೀಗಲೇ ಯಮಪುರಕ್ಕೆ ಕಳಿಸಿದನು. ಎಚ್ಚರ! ಎಲ್ಲವೋ ವಾಲಿಯೇ, ನೀನು ಯಾವ ಯುದ್ಧವನ್ನು ಮಾಡುವೆ? ಸುಗ್ರೀವ, ನನ್ನ ಯುದ್ಧವನ್ನು ಮಾಡೋಣ. ಸಿದ್ಧನಾಗು. ಆ ಯುದ್ಧದಲ್ಲಿ ನಾನು ಜಯಿಸಿಲನಾಗಿವನು. ಸಿದ್ಧನಾಗು. ಹಾಗಾದರೆ ಬಾ. ಬಾಬು ಸಹೋದರ, ಇಂಥ ಮೋಸದಿಂದ ಬಾಬು ಸಹೋದರ, ಇಂಥ ಮೋಸದಿಂದ ಯುದ್ಧ ಮಾಡಲು ಕೈಲಾಗದ ಹೇಡಿಗಳನ್ನು ಮರೆಮಾಡಿಕೊಂಡು ಬಂದಿರುವಿರ. ಇರೇ ನೀವು ಯಾರು? ಎದುರಿಗೆ ನಿಂತು ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳಿ. ನಾಚಿಗೆ ಆದರೆ ತಲೆಯ ಮರೆಸಿಕೊಂಡು ಓಡಿ ಹೋಗಿ. ನೀವು ಯಾರು? ಅಯ್ಯ ವಾಲಿಯೇ, ಮಿತಿ ಮೀರಿದ ಕಾರ್ಯಕ್ಕೆ ಏತಿಗೆ ವ್ಯಸನವನ್ನು ಪಡುತ್ತಿರುವೆ. ನೀನು ಮಾಡಿರುವ ತಪ್ಪುಗಳನ್ನು ಒಂದು ಸಾರಿ ಜ್ಞಾಪಿಸಿಕೋ. ನಿನ್ನ ಸಹೋದರ ಹೆಂಡತಿಯನ್ನು ಬಲಾತ್ಕರಿಸಿ ನಿನ್ನ ಅಪರಾಧವಲ್ಲವೇ? ಆದ್ದರಿಂದ ನಿನ್ನನ್ನು ನಾನು ಈ ರೀತಿ ಕೊಲ್ಲಬೇಕಾಯಿತು. ನಿನ್ನನ್ನು ಮರೆಯಿಂದ ನಿಂತು ಬಾಣ ಪ್ರಯೋಗ ಮಾಡಬೇಕಾದ ವಿಚಾರವೇನೆಂದರೆ, ಎದುರಲ್ಲಿ ಯುದ್ಧವನ್ನು ಮಾಡಿದರೆ ಎದುರಾಳಿನ ಅರ್ಧ ಶಕ್ತಿ ಬರಲು ನಿನಗೆ ಹೊರವಿರುವುದರಿಂದ ಮರೆಯಲ್ಲಿ ನಿಂತು ನಿನಗೆ ಬಾಣ ಪ್ರಯೋಗ ಮಾಡಬೇಕಾಯಿತು. ಈಗಲೂ ನಿನಗೆ ಬದುಕುವ ಆಸೆ ಇದ್ದರೆ ಹೇಳು, ಬಾಣವನ್ನು ಉಪಸಂಹರಿಸುವನು. ನಾವು ರಾಮ ಲಕ್ಷ್ಮಣರು. ಪರಮಾತ್ಮ, ನಿನ್ನ ದಿವ್ಯ ದರ್ಶನದಿಂದ ನಾನು ಧನ್ಯನಾದನು. ಆದರೆ ಸುಗ್ರೀವನಿಗೆ ಪ್ರೀತಿಯನ್ನು ಉಂಟು ಮಾಡೋಕ್ಕೋಸ್ಕರ ನನ್ನನ್ನು ಮರೆಯಲ್ಲಿ ನಿಂತು ಹತವಂದಿಸಿದರೆ ಪರಮಾತ್ಮ, ನೀವು ಮಾಡಿದ ಕಾರ್ಯವು ನನ್ನನ್ನು ಬಾಳೆ ಎಸಗಿಡುತ್ತಿರುವುದು ದೇವ. ಅಯ್ಯ ವಾಲಿಯೇ, ಮಿತಿ ಮೀರಿದ ಕಾರ್ಯಕ್ಕೆ ಏತಕ್ಕೆ ವ್ಯಸನವನ್ನು ಪಡುತ್ತಿರುವೆ? ಈಗಲೂ ನಿನಗೆ ಬದುಕುವ ಆಸೆ ಇದ್ದರೆ ಹೇಳು, ಬಾಣವನ್ನು ಉಪಸಂಹರಿಸುವೆನು. ಪರಮಾತ್ಮ, ನನಗೆ ಪ್ರಾಣದ ಮೇಲೆ ಇಚ್ಛೆ ಇಲ್ಲ. ಆದರೆ ನನ್ನದೊಂದು ಕೋರಿಕೆ ಇರುವುದು.
ಅದನ್ನು ನಡೆಸಿಕೊಡಬೇಕೆಂದು ನಿಮ್ಮ ಚರಣ ಕಮಲಗಳಿಗೆ ಬಿದ್ದು ಬೇಡಿಕೊಳ್ಳುವನು ಪ್ರಭು. ಏನು ನೀ ಇಷ್ಟಾರ್ಥ ತಿಳಿಸು. ನನ್ನ ಬಲೆಯಾದ ತಾರಾದೇವಿ ನನ್ನ ಮಗನಾದ ಹಂಗದ ಕುಮಾರನನ್ನು ನಿಮ್ಮ ಕೈಯಲ್ಲಿಟ್ಟಿರುವನು. ಅವರನ್ನು ಕಾಪಾಡುವ ಭಾರವು ನಿಮ್ಮದಾಗಿರಲಿ ಪರಮಾತ್ಮ. ಇಷ್ಟವಿದ್ದಂತೆ ಆಗಲಿ. ಪ್ರಾಣೇಶ್ವರ, ಇದೇನು ಸ್ವಾಮಿ, ಯುದ್ಧಕ್ಕೆ ಹೋಗಬೇಡಿ ಎಂದು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನನ್ನ ಮಾತನ್ನು ಕೇಳದೆ ಹೋದರಲ್ಲ. ನನ್ನ ಗತಿ ಏನು, ನನ್ನ ಕುಮಾರನ ಗತಿ ಏನು ಸ್ವಾಮಿ? ನಮ್ಮನ್ನು ಕಾಪಾಡುವವರು ಯಾರು? ತಾರಾ, ಅಂಗದ ಕುಮಾರ, ನೀವು ಚಿಂತಿಸಬೇಡಿ. ನೀವು ಧೈರ್ಯವಾಗಿ ನಿಮ್ಮನ್ನು ಕಾಪಾಡುವ ದಣಿಗಳು ಇಲ್ಲೇ ಇರುವರು. ಅವರಲ್ಲಿ ಹೋಗಿ ಬೇಗನೆ ಶರಣಗತರಾಗಿ ನಿಮ್ಮನ್ನು ಕಾಪಾಡುವರು. ಶ್ರೀರಾಮಚಂದ್ರ, ನನ್ನನ್ನು ನನ್ನ ಮಗನನ್ನು ನೀನೇ ಕಾಪಾಡಬೇಕು ಪರಮಾತ್ಮ. ಅಮ್ಮ ತಾರ, ಶಾಂತಳಾಗು. ಅವರವರ ಕರ್ಮಾನುಸಾರ ಅದರ ಫಲವನ್ನು ಅವರು ಅನುಭವಿಸಿರು. ನೀನು ಶಾಂತಳಾಗು. ನಮ್ಮನ್ನಗಲಿದೆಯಾ? ನಮಗೆ ಧಿಕ್ಕಾರು. ಹಂಗದ ಕುಮಾರ, ತಾರ, ನೀವು ಚಿಂತಿಸಬೇಡಿ. ನಿಮ್ಮನ್ನು ಕಾಪಾಡುವ ದಣಿಗಳು ಇಲ್ಲೇ ಇರುವರು. ಅವರಲ್ಲಿ ಹೋಗಿ ಶರಣಗತರಾಗಿ ನಿಮ್ಮನ್ನು ಕಾಪಾಡುವರು. ರಾಮಚಂದ್ರ ದೇವ, ಶರಣಗತರಾದ ನಿಮ್ಮನ್ನು ರಾಮಚಂದ್ರ ದೇವ ಶರಣಗತರಾದ ನಮ್ಮನ್ನು ಕಾಪಾಡು. ಅಯ್ಯ ವಾಲಿಯೇ, ರಾಮಚಂದ್ರ ದೇವ ಶರಣಗತರಾದ ನಮ್ಮನ್ನು ಕಾಪಾಡು ಪರಮಾತ್ಮ. ವಾಲಿಯೇ, ಸಂತೋಷದಿಂದ ಇವರನ್ನು ರಕ್ಷಿಸುವನು. ನೀನು ಸಂತೋಷದಿಂದ ತ್ಯಾಗ ಮಾಡು. ಮಾತಾಡಿ. ರಾಮಚಂದ್ರ ದೇವ, ಅನಾಥರದ ನಮ್ಮನ್ನು ಕಾಪಾಡಬೇಕು ದೇವ, ಕಾಪಾಡಬೇಕು. ಅಯ್ಯ ಅಂಗದ ಕುಮಾರ, ನಿನ್ನ ಇಷ್ಟವಿದ್ದಂತೆ ಆಗಲಿ. ಸುಗ್ರೀವ, ಸುಗ್ರೀವ, ಇಲ್ಲಿ ಬಾ. ನನ್ನ ಅಪರಾಧವನ್ನು ಕ್ಷಮಿಸು. ಅಣ್ಣ, ಆ ಮರಣ ಅಂತ ಆಣಿ ಪೈರಾಣಿಯಂತೆ ನಾನೇ ನಿನ್ನ ಕೈಯಾರ ಕೊಲಿಸಿದನಲ್ಲ. ನನ್ನ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕು. ಸುಗ್ರೀವ, ಈ ಪುಸಿಮಾಲಿಕೆ ನನ್ನ ಕೊರಳಿನಲ್ಲಿ ಇರೋದಕ್ಕೆ ಇದುವರೆಗೂ ನನ್ನ ಜೀವ ಉಳಿದಿತ್ತು. ಆದರೆ ಈ ಪುಸಿಮಾಲಿಕೆ ನಿನ್ನ ಕೊರಳಿಗೆ ಧರಿಸುವನು. ರಾಮ ಲಕ್ಷ್ಮಣರಿಗೂ ಸಂಪೂರ್ಣ ಸಹಾಯವನ್ನು ಮಾಡಿಕೊಂಡು ನೀನು ಸುಖವಾಗಿ ರಾಜಬಾಡುವಾರು. ಆಗಬಹುದು ಅಣ್ಣ. ರಾಮಚಂದ್ರ, ಅಂಬೋರು ಆಗಿ ಸೀತೆಯನ ಕಾಮೆನೆ ಪಾರಿಯಾಯ ಬೆಂಬಿಡಾದೆ ನೆಂಬಿ ಬಂದ ಬೆಂಬಿಡಾದೆ ನೆಂಬಿ ಬಂದ ಮಮ್ಮರಾಗಿ ಕುರಂಬಾಲಗಿಯ ಅಂಬರು ಆಗಿ ಸೀತೆಯನ ಕಾಮೆನೆ ಪಾರಿಯಾಯ ಆಹಾ ಜಾನಕಿ, ನನಗೆ ಪ್ರತ್ಯುತ್ತರವನ್ನು ಕೊಡುವರು ಯಾರೂ ಇಲ್ಲವಲ್ಲ. ಆ ಜಾನಕಿ, ಸಂತೈಸಿತು. ಅಣ್ಣನು ಕಾಂತಾವಿಯೋಗದಿಂದ ಮೂರ್ಛಿತನಾದನು. ಈಗೇನು ಮಾಡುವುದು? ಲಕ್ಷ್ಮಣ, ಲಕ್ಷ್ಮಣ, ನಮ್ಮಿಂದ ಉಪಕಾರವನ್ನು ಹೊಂದಿ ಹೋದ ಸುಗ್ರೀವನು ಇದುವರೆಗೂ ಸೀತಾ ಅನ್ವೇಷಣೆ ಕಾರ್ಯಕ್ಕೆ ಪ್ರಯತ್ನ ಮಾಡಲಿಲ್ಲ. ಆದ್ದರಿಂದ
ಅನುಜಾತ ನಡೆಗೈದು ಜಾತ ನಡೆಗೈದು ಮನದಿ ಇಚ್ಛೆಯ ಬೇಳೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೈ ಅನುಜಾತ ಗುಣ ಪೂರಿತ ಅನುಜಾತ ವಿಕಾಸಿತ ವನಜಾತ ಲೋಚನ ಅನುಜಾತ ವಿಕಾಸಿತ ವನಜಾತ ಲೋಚನ ಇನಜಾತ ನಡೆಗೈದು ಇನಜಾತ ನಡೆಗೈದು ಮನದಿ ಇಚ್ಛೆಯ ಬೇಳೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೈ ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ, ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಲ್ಲಿ ಮುಂದಿನ ಕಾರ್ಯವನ್ನು ಪ್ರಯತ್ನಿಸು. ಅಣ್ಣ, ಹೋಗುವೆ ನಾ ಜವದೊಳ ರಾಜ ಹೋಗುವೆ ನಾ ಜವದೊಳ ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾ ಜವದೊಳ ರಾಜ. ಅಣ್ಣ, ಲಕ್ಷ್ಮಣ, ಮಾಡಿದ ಉಪಕಾರಗಳ ನೋಡದೆ ಮತಾಂಧತೆಯನ್ನು ಕೂಡಿ ಮೆರೆಯುತ್ತಲಿರುವ ಮಾಡಿದ ಉಪಕಾರಗಳ ನೋಡದೆ ಮತಾಂಧತೆಯನ್ನು ಕೂಡಿ ಮೆರೆಯುತ್ತಲಿರುವ ದುರುಳವ ನರನನ್ನ ಬರಿ ವಿಧದಲ್ಲಿ ಶಿಕ್ಷೆಗೆ ಹೋಗುವೆ ನಾ ಜವದೊಳ ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾ ಜವದೊಳ ರಾಜ. ಅಣ್ಣ, ಲಕ್ಷ್ಮಣ, ಕೆಂಡ ಕಿರಣಾತ್ಮವನ್ನು ಕಂಡು ನಿಜನ ಕರ್ತವ್ಯವನ್ನು ಬೆಳೆಸಿ ಚಂಡ ಕಿರಣಾತ್ಮವನ್ನು ಕಂಡು ನಿಜನ ಕೊಂಡವನ್ನು ಬೆಳೆಸಿ ಚಂಡಕೋ ದಂಡದೆ ಕಂಡ್ರಲ್ಲಿ ಅವನಲ್ಲಿ ಹೋಗುವೆ ನಾ ಜವದೊಳ ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾ ಜವದೊಳ ರಾಜ. ಅಣ್ಣ, ನಮ್ಮಿಂದಲೇ ಉಪಕಾರ ಹೊಂದಿ ನಮ್ಮನ್ನೇ ಮರೆತಿರುವ ಆ ಸುಗ್ರೀವನಲ್ಲಿಗೆ ಹೋಗಿ ಅವನ ಮತವನ್ನು ಮುರಿದು ತಕ್ಕ ಬುದ್ಧಿಯನ್ನು ಕಲಿಸಿ ಬರಬೇಕು. ಲಕ್ಷ್ಮಣ, ಶುಭವಾಗಲಿ, ಹೋಗಿ ಬಾ. ನಾನು ರಾಜನಾಗುವವರೆಗೂ ನಮ್ಮಲ್ಲಿ ಪರಮ ಸ್ನೇಹವನ್ನೇ ನಟಿಸಿದ ಆ ವಾನರದಮ್ಮನು ನಮ್ಮ ಉಪಕಾರವನ್ನು ಮರೆತು ಮತ್ತನಾಗಿ ಸುಖಲೋಲನಾಗಿರುವನು. ಆತನಿಗೆ ನಮ್ಮಲ್ಲಿ ಉದಾಸೀನ ಭಾವವಿಲ್ಲದಿದ್ದಲ್ಲಿ ವರ್ಷಾಕಾಲವೆಂಬ ನೆಪದಿಂದ ಇಷ್ಟು ದೀರ್ಘಕಾಲ ಹರಣ ಮಾಡುತ್ತಿರಲಿಲ್ಲ. ಆ ನೀಚನಿಗೆ ನಮ್ಮ ಪೌರುಷವನ್ನು ತಿಳಿದಂತಿಲ್ಲ. ಈಗ ತಿಳಿಸುವನು, ಆ ನೀಚನಲ್ಲಿರುವ ಕಾಣೆನಲ್ಲ. ಆ ನೀಚನಿಗೆ ನಮ್ಮ ಪೌರುಷವನ್ನು ತಿಳಿದಂತಿಲ್ಲ. ಅದ್ಭುತ ಪರಾಕ್ರಮಿಯಾದ ಪರಶುರಾಮನು ರಾಮನನ್ನು ಕೆಣಕಿ ಏನಾದನೆಂಬುದು ಆ ವಿವೇಕಿಯಾದ ಸುಗ್ರೀವನಿಗೆ ತಿಳಿಯದು. ಕರಾದೋಷ ನದಿ ರಕ್ಕಸರು ಯಾವ ಗತಿಯಾದರೆಂಬುದು ಆ ವಿವೇಕಿ ಅರಿಯನೋ. ಇರಲಿ, ಅವನಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುವೆನು. ಸುಡುವೆ ಕಿಷ್ಕಿಂಧನ ಸುಡುವೆ ಕಿಷ್ಕಿಂಧನ ಪಡ ಪಡ ಕಪಿಯ ಕುಲವ ಕಡಿದು ಪಡೆಯೊಳಿಡುವೆ. ಕೆಡುಗನ ಸುಗ್ರೀವನನ ಕೆಡುಗನ ಸುಗ್ರೀವನನ ಪಡಸೀಳ್ದು ಕೋಪಾಗ್ನಿಗಾಹುತಿ ಕೊಡುವೆ.
ಮಹಾನುಭಾವನಾದ ಸೌಮಿತ್ರಿ, ಶಾಂತರಾಗಬೇಕು. ನಮ್ಮ ತಂದೆಯಾದ ಸುಗ್ರೀವ ರಾಜರನ್ನು ಅಪರಾಧ ನೆನೆಸಕೂಡದು. ಏನು ಅಪರಾಧಿ ಎಂದೆಸರು ಕೂಡೋದು? ಆ ಕೃತಜ್ಞನು ತಾನು ಮಾಡಿದ ವಾಗ್ದಾನದಂತೆ ನಡೆದನು. ಅವಧಿಯಂತೆ ವರ್ಷಾಕಾಲವು ಕಳೆಯಲಿಲ್ಲವೋ? ನೀನು ಸಹ ಮಧುಪಾನ ಮತದಿಂದ ಪಿತ್ತವು ನೆತ್ತಿಗೆ ಹತ್ತಿರುವಂತೆ ಮಾತಾಡ್ತಿರುವೆಯಲ್ಲ. ತಡೆಯಬೇಡ ನೆಲ್ಲು ಬಾಲನೆ, ತಡೆಯಬೇಡ ನೆಲ್ಲು ಬಾಲನೆ, ಕೆಡುಗನ ಸುಗ್ರೀವನ, ಕೆಡುಗನ ಸುಗ್ರೀವನ ಮನವ ಮುರಿದು ತೊರೆದು ಮರೆಗೆ ತಡೆಯಬೇಡ ನೆಲ್ಲು ಬಾಲನೆ. ವೃಥಾ ಕೋಪವನ್ನು ಸೈರಿಸೋ, ವೃಥಾ ಕೋಪವನ್ನು ಸೈರಿಸೋ, ದಶರಥ ಸುತನಿಗೆ, ದಶರಥ ಸುತನಿಗೆ ಕವಿಯ ಕೊಲ್ವುದನ್ನು ಸಿದ್ಧವಿರು, ಕವಿಯ ಕೊಲ್ವುದನ್ನು ಸಿದ್ಧವಿರು, ವೃಥಾ ಕೋಪವನ್ನು ಸೈರಿಸೋ. ನುಡಿದ ಮಾತು ನಡೆಯಲಿಲ್ಲ, ಒಡೆಯನಾಜ್ಞೆ ಮೀರಿತಲ್ಲ. ನುಡಿದ ಮಾತು ನಡೆಸಲಿಲ್ಲ, ಒಡೆಯನಾಜ್ಞೆ ಮೀರಿತಲ್ಲ. ಬಡಕಪಿಯೇ ಬಿಡದೆ ನಾನು, ಬಡಕಪಿಯೇ ಬಿಡದೆ ನಾನು, ತಡೆಯಬೇಡ ನಿಲ್ಲು ಬಾಲನೆ, ಕೆಡುಗನ ಸುಗ್ರೀವನ ಮದವ ಮುರಿದು ತರಿದು ಮರುವೆ ತಡೆಯಬೇಡ ನಿಲ್ಲು ಬಾಲನೆ. ದೇನನಾಗಿ ಬೇಡಿಕೊಳ್ಳೆ, ದೇನನಾಗಿ ಬೇಡಿಕೊಳ್ಳೆ, ವಾನರೇಂದ್ರನನ್ನು ತರುವೆ, ದೇನನಾಗಿ ಬೇಡಿಕೊಳ್ಳೆ, ವಾನರೇಂದ್ರನನ್ನು ತರುವೆ. ಜನಕ ಸುಗ್ರೀವ ಸಹಿತ, ಜನಕ ಸುಗ್ರೀವ ಸಹಿತ ಕವಿಯ ಬಲವನ್ನೆಲ್ಲ ತರುವೆ, ವೃಥಾ ಕೋಪವನ್ನು ಸೈರಿಸು. ದಶರಥ ಸುತನಿಗೆ, ದಶರಥ ಸುತನಿಗೆ ಕವಿಯ ಕೊಲ್ವುದನ್ನು ಸಿದ್ಧವಿರು, ವೃಥಾ ಕೋಪವನ್ನು ಸೈರಿಸು. ಮಹಾನುಭಾವ, ಶಾಂತನಾಗಬೇಕು. ಈಗಲೇ ನಮ್ಮ ತಂದೆಯನ್ನು ನಿಮ್ಮ ಆಸ್ಥಾನಕ್ಕೆ ಕರೆತರುವನು. ಬೇಗ ಹೋಗು. ಅಪ್ಪಣೆ. ಅಂಗದನೇ ಹೀಗೆ ಬಾ. ಆತನಿಗೆ ಹೀಗೆ ಹೇಳು. ಹೀಗೆ ಉದಾಸೀನ ಭಾವದಿಂದ ಕಾಲ ಕಳೆಯುತ್ತಿರುವುದು ನೋಡಿದರೆ ಆ ವಾಲಿಗಾದ ಗತಿಯು ತನಗೂ ಆಗುವುದೆಂದು ತಿಳಿಸು. ಆದರೆ ಆ ವಾಲಿಯು ಒಬ್ಬನೇ ಯಮಪುರಕ್ಕೆ ಹೋದನು. ಈತನು ಪರಿವಾರ ಸಮೇತರಾಗಿ ಅಂತಕನ ಪುರವನ್ನು ಪ್ರವೇಶಿಸುವೆಂದು ತಿಳಿಸು. ಅಪ್ಪಣೆ.